ಕರ್ತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಗ ದೇವರು ಈ ವಾಕ್ಯವನ್ನ ಕೊಟ್ರು. ಹಲ್ಲೆಲೂಯ. ನಾನು ದೇವ್ರ ಹತ್ರ ಕೇಳ್ತಿದ್ದೆ, ದೇವ್ರೆ, ಸಭೆಯನ್ನ ನೀನು ತಿರುಗಿ ಕಟ್ಟು ಸ್ವಾಮಿ, ಸಭೆಯನ್ನ ತಿರುಗಿ ನೀನು ಎಬ್ಬಿಸು ದೇವ್ರೆ, ಸಭೆಯನ್ನ ಮತ್ತೆ ಎದ್ದು ನಿಲ್ಲುವ ಹಾಗೆ ಮಾಡು ಕರ್ತನೆ ಅನ್ನುವಂತ ಒಂದು ಪ್ರಾರ್ಥನೆಯನ್ನ ನನ್ನ ಹೃದಯದಲ್ಲಿತ್ತು. ಅವಾಗ ದೇವರು ಮಾತಾಡಿದ ಮಾತು, ಹಲ್ಲೆಲೂಯ, ನಾನು ತಿರುಗಿ ಬರ್ತೇನೆ, ನಾನು ಬರ್ತೇನೆ. ಹಲ್ಲೆಲೂಯ. ಹಾಗಾದ್ರೆ ತಿರುಗಿ ಬರುವಂತ ವಿಷಯ ಅಂದ್ರೆ ಏನ್ ಗೊತ್ತಾ? ಆತನ ಪ್ರಸನ್ನತೆ. ಇವತ್ತು ನಾನು ಅದನ್ನು ಕಳ್ಕೊಂಡಿದ್ದೀನಿ ಅಂತಂದ್ರೆ ತಿರುಗಿ ನನಗೆ ದೇವರು ಆತನ ಪ್ರಸನ್ನತೆಯಿಂದ ಆತನು ತುಂಬಿಸ್ತಾನೆ, ತನ್ನ ಬಲದಿಂದ ತುಂಬಿಸ್ತಾನೆ. ನನ್ನ ಆತ್ಮಿಕ ಜೀವಿತದ ನಾನು ಕುಗ್ಗಿ ಹೋಗಿದ್ರೆ ಮತ್ತೆ ದೇವರು ನನ್ನನ್ನ ಎತ್ತಿ ನಿಲ್ಲೋದಕ್ಕೆ ಸಹಾಯ ಮಾಡ್ತಾನೆ. ಹಲ್ಲೆಲೂಯ. ಇದೀರಾ ಇಲ್ಲೇ? ಹಲ್ಲೆಲೂಯ. ದೇವರ ಪವಿತ್ರ ನಾಮಕ್ಕೆ ಸ್ತೋತ್ರ. ಅಲ್ಲಿ ಹೇಳ್ತಾರೆ, ದಾವಿದನ ಗುಡಾರ ಬಿದ್ದು ಹೋಗಿದೆ, ದಾವಿದನ ಗುಡಾರ ಬಿದ್ದು ಹೋಗಿದೆ, ಅದನ್ನ ತಿರುಗಿ ನಾನು ಎತ್ತಿ ನಿಲ್ಲಿಸ್ತೇನೆ, ಅದನ್ನ ನಾನು ಕಟ್ಟುತ್ತೇನೆ, ಅದನ್ನ ಸರಿ ಮಾಡ್ತೇನೆ, ಅದನ್ನ ಸರಿ ಮಾಡ್ತಾನೆ. ಎಷ್ಟು ಜನ ನನ್ನ ಆತ್ಮಿಕ ಜೀವಿತವನ್ನು ನಾನು ತಿರುಗಿ ಕಟ್ಕೊಳ್ಬೇಕಂತ ಆಸೆ ಪಡ್ತೀನಿ? ಹಲ್ಲೆಲೂಯ. ನನ್ನ ಜೀವಿತ, ನನ್ನ ಕುಟುಂಬ ಒಂದು ವೇಳೆ ಛಿದ್ರವಾಗಿ ಹೋಗಿರಬಹುದು, ತಿರುಗಿ ನನ್ನ ಕುಟುಂಬ, ನನ್ನ ಮಕ್ಕಳು ಅಥವಾ ನನ್ನ ಬಂಧು ಬಳಗ, ನನ್ನ ಸಭೆಯ ಸ್ಥಿತಿಗಳು ಅಥವಾ ನನ್ನ ಪರಿವಾರದ ಸ್ಥಿತಿ ಪ್ರತಿ ಒಂದೊಂದು ಕಟ್ಟಲ್ಪಡಬೇಕಂತ ಆಸೆ ಪಡ್ತಿರೋ? ಹಲ್ಲೆಲೂಯ. ಇವತ್ತು ನಿನಗೆ ಆಸೆ ಇರೋದಾದ್ರೆ ನೀನೆಲ್ಲ ಕಟ್ಟೋದಕ್ಕೆ ನನ್ನ ದೇವರು ಸಹಾಯಕನಾಗಿದ್ದಾನೆ. ನಿನ್ನ ಜೀವಿತವನ್ನ ಕಟ್ಟೋದಕ್ಕೆ ನನ್ನ ದೇವರಿದ್ದಾನೆ, ನಿನ್ನ ಪರಿಸ್ಥಿತಿಗಳನ್ನ ಬದಲಿಸೋದಕ್ಕೆ ನನ್ನ ದೇವರಿದ್ದಾನೆ, ನಿನ್ನ ಎಲ್ಲಾ ಕಾರ್ಯಗಳನ್ನ ಬದಲಾವಣೆ ಮಾಡೋದಕ್ಕೆ ನನ್ನ ದೇವರಿದ್ದಾನೆ. ಕೆಲವರ ಜೀವಿತದಲ್ಲಿ ಸಂತೋಷ ಕಳ್ಕೊಂಡ್ಬಿಟ್ಟು ಅವರಿಗೇನು ಅರ್ಥ ಆಗಿಲ್ಲ, ಆದ್ರೆ ನಿಜವಾಗಿ ನನ್ನ ದೇವರು ಈ ಸಭೆಯನ್ನ ಪ್ರೀತಿಸಿ ಮಾತನಾಡಿದ್ದಾನೆ, ನಿಜವಾಗಿ ದೇವರು ಈ ಸಭೆಯನ್ನ ಪ್ರೀತಿಸಿ ಮಾತನಾಡಿದ್ದಾನೆ. ಹಲ್ಲೆಲೂಯ. ಅದ್ಭುತವಾದ ರೀತಿಯಲ್ಲಿ ನೀನು ಮಾತನಾಡಿದೆಯಲ್ಲ ದೇವರೇ, ನಾವು ಅನ್ಕೊಳ್ಳೋದಕ್ಕಿಂತ ಮಿಗಿಲವಾಗಿ ನೀನು ಮಾತಾಡಿದೆಯಲ್ಲ ದೇವರೇ, ನಾವು ಏನ್ ಅನ್ಕೊಂಡಿದೀವೋ ಅದಕ್ಕಿಂತ ಹೆಚ್ಚಾಗಿ ನೀನು ಮಾತನಾಡಿದೆಯಲ್ಲ ಅಂತ ಹೇಳಿ ನಾನು ದೇವರಿಗೆ ಸ್ತೋತ್ರ ಹೇಳುವಾಗ ನನ್ನ ದೇವರು ಹೇಳಿದ್ದು, ನಾನು ಬದಲಾಗಿಲ್ಲ. ಹಲ್ಲೆಲೂಯ. ನಾನು ಬದಲಾಗಿಲ್ಲ. ನನ್ನ ದೇವರು ಹೇಳಿದ್ದೇನು ಗೊತ್ತಾ? ಹಲ್ಲೆಲೂಯ. ದೇವರೇ, ನಡೆದಂತ ಎಲ್ಲಾ ಕಾರ್ಯಗಳನ್ನ ದೇವರೇ ಮತ್ತೆ ನಮ್ಮನ್ನ ಸರಿಪಡಿಸಿ ನಮ್ಮನ್ನ ತಿರುಗಿ ಕಟ್ಟಿದೆಯಲ್ಲ ದೇವರೇ, ಅದಕ್ಕಾಗಿ ನಿಮಗೆ ಸ್ತೋತ್ರ ಅಂತ ಹೇಳಿದಾಗ ನನ್ನ ದೇವರು ಹೇಳಿದ ಮಾತು ಏನ್ ಗೊತ್ತಾ? ನಾನು ಬದಲಾಗಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ನೋಡಿ, ಈ ಜಗತ್ತಿನಲ್ಲಿ ಎಲ್ಲವೂ ಬದಲಾಗ್ತಾ ಇದೆ. ಆಗ್ತಾ ಇದೆಯಾ? ಎಲ್ಲವೂ ಬದಲಾಗ್ತಾ ಇದೆ. ನಮ್ಮ ಇವತ್ತಿದ್ದವರು ನಾಳೆ ಬದಲಾಗ್ಬಿಡ್ತೀವಿ. ಈಗೊಂದು ಮನಸ್ಸಿದೆ, ನಂತರ ಇನ್ನೊಂದು ಮನಸ್ಸಿರ್ತದೆ. ಮನುಷ್ಯನ ಶರೀರ, ಮನುಷ್ಯನ ಜೀವನ ಒಂದು ಬದಲಾವಣೆಯ ಜೀವಿತ. ಪ್ರಕೃತಿ ಬದಲಾಗ್ತಾ ಇದೆ. ಹಲ್ಲೆಲೂಯ. ಎಲ್ಲ ವಾತಾವರಣ ಬದಲಾಗ್ತಾ ಇದೆ. ಪ್ರತಿ ಒಂದೊಂದರಲ್ಲಿ ಈ ಸೃಷ್ಟಿಯಲ್ಲಿ ಎಲ್ಲವೂ ಬದಲಾವಣೆಯಾಗಿದೆ. ಪ್ರತಿಯೊಂದು ಪ್ರಾಣಿ ಪಕ್ಷಿಯಿಂದ ಹಿಡ್ಕೊಂಡು ಹಲ್ಲೆಲೂಯ, ಹಲ್ಲೆಲೂಯ. ಪ್ರತಿಯೊಂದು ಗಿಡ ಮರಗಳಿಂದ ಹಿಡ್ಕೊಂಡು, ಕ್ರಿಮಿ ಕೀಟಗಳಿಂದ ಹಿಡ್ಕೊಂಡು ಪ್ರತಿ ಒಂದೊಂದರಲ್ಲಿ ಬದಲಾವಣೆ ಬಂದಿದೆ. ಆದ್ರೆ ಮನುಷ್ಯನಲ್ಲಿ ಕೂಡ ಬದಲಾವಣೆ ಬಂದಿದೆ. ಆದ್ರೆ ನನ್ನ ದೇವರಲ್ಲಿ ಬದಲಾವಣೆ ಇಲ್ಲವೇ? ಆತನು ಏಕ ರೀತಿಯಾಗಿರುವ ದೇವರ. ನಿನಗೋಸ್ಕರ ಏನು ಉದ್ದೇಶ ಇಟ್ಕೊಂಡಿದ್ದಾನೋ ಅದನ್ನು ನೆರವೇರಿಸೋ ತನಕ ನನ್ನ ದೇವರು ಬಿಡೋದಿಲ್ಲ. ನಿನ್ ಪಕ್ಕದಲ್ಲಿ ಇದ್ದವರಿಗೆ ಹೇಳು, ಹಲ್ಲೆಲೂಯ, ಬದಲಾಗಿಲ್ಲ. ನನ್ನ ದೇವರು ಬದಲಾಗಿಲ್ಲ. ಹೇಳ್ತೀರಾ? ಅಕ್ಕಪಕ್ಕದಲ್ಲಿ ಒಂದ್ ಇಬ್ಬರಿಗೆ 3 ಮಂದಿಗೆ ಹೇಳ್ರಿ, ನಿನ್ನ ಪರಿಸ್ಥಿತಿ ಏನೇ ಆಗಿರಬಹುದು, ನನ್ನ ದೇವರು ಬದಲಾಗಿಲ್ಲ, ನನ್ನ ದೇವರು ಬದಲಾಗಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಈಗಲೂ ನನ್ನ ದೇವರು ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ. ಈಗಲೂ ನನ್ನ ದೇವರು ನಿನ್ನ ಮೇಲೆ ಗಮನವಿಟ್ಟಿದ್ದಾನೆ. ಈಗಲೂ ನನ್ನ ದೇವರು ನಿನ್ನನ್ನು ಮತ್ತೆ ಎತ್ತಿ ನಿಲ್ಲಿಸಬೇಕಂತ ಆಲೋಚನೆ ಮಾಡ್ತಾ ಇದ್ದಾನೆ. ಈಗಲೂ ನನ್ನ ದೇವರು ನಿನ್ನನ್ನು ಕರೆಚಾಚಿ ಕರೀತಾ ಇದ್ದಾನೆ. ಆತನು ಬದಲಾಗಿಲ್ಲ. ಮನುಷ್ಯರು ಬದಲಾಗಿ ಹೋಗಬಹುದು, ಮನುಷ್ಯರ ಪರಿಸ್ಥಿತಿಗಳು ಬದಲಾಗಬಹುದು, ಅವರ ಮಾತುಗಳು ಬದಲಾಗಬಹುದು, ಅವರ ನಡತೆ ಬದಲಾಗಬಹುದು, ಅವರು ಹಾಕೊಳ್ಳೋ ಬಟ್ಟೆ ಸ್ಟೈಲ್ ಬದಲಾಗಬಹುದು, ಆದ್ರೆ ನನ್ನ ದೇವರು ಬದಲಾಗಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಈ ಜಗತ್ತಿನಲ್ಲಿ ಎಲ್ಲವೂ ಬದಲಾಗ್ತಾ ಇದೆ, ಎಲ್ಲವೂ ಬದಲಾಗ್ತಾ ಇದೆ. ಮನುಷ್ಯನ ಆಲೋಚನೆ ಸ್ಥಿರ ಇಲ್ಲ. ಈಗೊಂದು ಆಲೋಚನೆ ಮಾಡ್ತಾನೆ, ನಂತರ ಇನ್ನೊಂದು ಆಲೋಚನೆ ಮಾಡ್ತಾನೆ. ಹಲ್ಲೆಲೂಯ. ಇವತ್ತು ಬೆಳಿಗ್ಗೆ ಯಾರೆಲ್ಲ ಪ್ರಾರ್ಥನೆಗೆ ಹೋಗ್ಬೇಕಂತ ಆಲೋಚನೆ ಮಾಡಿ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಅವರು ಎದ್ದ ತಕ್ಷಣ ನಾನು ಪ್ರಾರ್ಥನೆಗೆ ಹೋಗ್ಬೇಕಂತ ವಿಚಾರ ಮಾಡಿದ್ರು, ಆದ್ರೆ ಸ್ವಲ್ಪ ಹೊತ್ತಿಗೆ ಬದಲಾಗ್ಬಿಟ್ರು. ಸಭೆಯ ವಿಷಯದಲ್ಲಿ, ಸಭೆಯ ಕಾರ್ಯಗಳಲ್ಲಿ ಮೊದಲನೇದಾಗಿ ದೇವರನ್ನ ಗೌರವಿಸುವುದನ್ನು ಕಲಿಬೇಕು. ಮೊದಲನೆಯ ಸ್ಥಾನ ಏನೇ ಆಗ್ಲಿ, ದೇವರ ನೀನು ಗೌರವಿಸೋದಾದ್ರೆ ನನ್ನ ದೇವರು ಹಾಳಾದದ್ರ ಮಧ್ಯದಿಂದಲೇ
ನನ್ನ ದೇವರು ಉತ್ತಮವಾದದನ್ನ ತಂದುಕೊಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಹಾಳಾಗುವಂತ ಲೋಕದ ಹಿಂದೆ ಓಡಬೇಡ. ನೀನು ಮೋಸ ಮಾಡ್ಕೊಳ್ತೀಯ. ದೇವರ ಸನ್ನಿಧಿ ಬೇಕನ್ನುವವನು ನೀನು ಎಲ್ಲಿ ಬಿದ್ದರೂ ಮತ್ತೆ ಅಲ್ಲಿಂದ ಎತ್ತಿ ನಿಲ್ಲಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ದೇವರು ಬದಲಾಗಿಲ್ಲ. ವಾಕ್ಯ ಓದೋಣ, ಒಂದು ವಾಕ್ಯವನ್ನ ಓದೋಣ. ಇಬ್ರಿಯ 13ನೇ ಅಧ್ಯಾಯ 8ನೇ ವಾಕ್ಯ. ಇಬ್ರಿಯ 13 ಅದರ 8ನೇ ವಾಕ್ಯವನ್ನ ಯಾರಾದ್ರೂ ಒಬ್ರು ಓದ್ತೀರೋ? ನಿನ್ನೆ ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತೂ ಇದ್ದಾನೆ, ನಿರಂತರವೂ ಹಾಗೇ ಇರ್ತಾನೆ. ಹಲ್ಲೆಲೂಯಾ. ನಿನ್ನೆ ಇದ್ದ ದೇವರು ಬದಲಾಗಿಲ್ಲ, ಇವತ್ತು ಹಾಗೆ ಇದ್ದಾನೆ, ಬದಲಾವಣೆ ಇಲ್ಲ, ಮುಂದೆ ಹಾಗೆ ಇರ್ತಾನೆ, ಬದಲಾವಣೆ ಆಗೋದೂ ಇಲ್ಲ. ಹಲ್ಲೆಲೂಯಾ. ನನ್ನ ದೇವರು ನಿನಗೋಸ್ಕರವಾಗಿ ತಾಯಿಯ ಗರ್ಭದಲ್ಲಿ ಏನು ಉದ್ದೇಶವಿಟ್ಟು ಕರೆದಿದ್ದಾನೋ ಅದನ್ನು ಮಾಡೋ ತನಕ ನನ್ನ ದೇವರು ಬಿಡೋದಿಲ್ಲ. ನನ್ನ ದೇವರು ಬದಲಾಗಿಲ್ಲ. ನೀನ್ ಬದಲಾಗಿರ್ಬಹುದು, ನಿನ್ನ ಮಾತುಗಳು ಬದಲಾಗಿರ್ಬಹುದು, ನೀನ್ ತೆಗೆದುಕೊಂಡಂತ ತೀರ್ಮಾನದಲ್ಲಿ ಇವತ್ತು ನೀನ್ ಇರ್ಲಿಕ್ಕಿಲ್ಲ. ಹಲ್ಲೆಲೂಯಾ. ನೀನ್ ಮಾಡ್ತಿರುವಂತ ಆಲೋಚನೆಯಲ್ಲಿ ನೀನು ಇರ್ಲಿಕ್ಕಿಲ್ಲ. ನಿನ್ನ ಎಲ್ಲಾ ವಿಚಾರಗಳಲ್ಲಿ ನೀನು ಬದಲಾಗಿ ಹೋಗಿರಬಹುದು, ಆದ್ರೆ ನನ್ನ ದೇವರು ಬದಲಾಗಿಲ್ಲ. ನನ್ನ ದೇವರು ಬದಲಾಗಿಲ್ಲ. ಸಂತೋಷನಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಬದಲಾಗ್ಬಿಟ್ಟಿದ್ದೇನೆ, ನನ್ನ ದೇವರು ಬದಲಾಗಿ. ಓಕೆ, ಒಂದು ವಾಕ್ಯ ನಾವು ಓದೋಣ. ಅದೇ 1ನೇ ಅಧ್ಯಾಯಕ್ಕೆ ಯಾರಾದ್ರೂ ಸತ್ಯವಿದ ತಿರುಗಿಸ್ತೀರಾ? ಇಬ್ರಿಯ 1ನೇ ಅಧ್ಯಾಯ 10-11ನೇ ವಾಕ್ಯ ನೋಡಿ. ಸ್ಥಿರಚಿತ್ತತೆ ಮನುಷ್ಯನಿಗೆ ಅವರ ಆಲೋಚನೆಗಳು, ಭಾವನೆಗಳಲ್ಲಿ ಅವರು ಬದಲಾಗ್ತಾರೆ. ಆದ್ರೆ ನನ್ನ ದೇವರು ತನ್ನ ಪ್ರೀತಿ, ಕರುಣೆ ಅಥವಾ ನ್ಯಾಯದ ವಿಷಯದಲ್ಲಿ ಆತನು ಯಾವತ್ತೂ ಬದಲಾಗಲ್ಲ. ಇದಿರೋ ಇಲ್ಲೇ ತನ್ನ ಪ್ರೀತಿ ತೋರಿಸೋದ್ರಲ್ಲಿ, ತನ್ನ ಕರುಣೆ ತೋರಿಸೋದ್ರಲ್ಲಿ, ನ್ಯಾಯವಾಗಿ ತನ್ನ ಕಾರ್ಯ ಮಾಡೋದ್ರಲ್ಲಿ ಯಾವತ್ತೂ ನನ್ನ ದೇವರು ಬದಲಾಗೋದಿಲ್ಲ. ಹಲ್ಲೆಲೂಯಾ. ಏನಾದ್ರೂ ಕೆಲಸ ಆಗ್ಬೇಕು, ನನಗೇನಾದ್ರೂ ಕೆಲಸ ಆಗ್ಬೇಕು, ಆಫೀಸಲ್ಲಿ ಒಂದು ಕೆಲಸ ಇದೆ ಆಗ್ಬೇಕು, ಅವ್ರು ಲಂಚ ಕೇಳ್ತಾ ಇದ್ದಾರ. ಹಲ್ಲೆಲೂಯಾ. ಲಂಚ ಕೇಳ್ತಾ ಇದ್ದಾರ. ಅವನು ಹೇಳ ಆಗಲ್ಲ, ಕೆಲಸ ಆಗಲ್ಲ ಅಂತಂದ್ರೆ ಅವನ ಮುಂದೆ 1,000 ರೂಪಾಯಿನೋ 500 ರೂಪಾಯಿ ಇಟ್ರೆ ಕಣ್ಣು ಮುಚ್ಚಿ ಸಹಿ ಮಾಡಿ ಕಳಿಸ್ತಾನೆ. ಹೌದಲ್ವ? ಹೌದು ಅಲ್ವೋ? ಒಂದೇ ಕ್ಷಣದಲ್ಲಿ ಈ ಕೆಲಸ ಆಗಲ್ಲ ಅಂತ ಹೇಳಿ ಫೈಲ್ ಒಗದವರು 1,000 ರೂಪಾಯಿ ಕಿಸೆದಲ್ಲಿ ಇಟ್ರೆ ನೀನ್ ಎತ್ಕೊಂಡು ಬರ್ಬೇಡ, ಅವನೇ ಹೋಗಿ ಎತ್ಕೊಂಡು ಬಂದು ಸೈನ್ ಮಾಡ್ತಾನೆ. ಮನುಷ್ಯನ ಸ್ಥಿತಿ ಬದಲಾಗಬಹುದು, ಆದ್ರೆ ನನ್ನ ದೇವರಿಗೆ ಲಂಚ ಕೊಟ್ಟು ಬದಲಾವಣೆ ಮಾಡಕ್ಕೂ ಆಗಲ್ಲ. ನನ್ನ ದೇವರಿಗೆ ಏನೋ ಕೊಟ್ಟು ಬದಲಾವಣೆ ಮಾಡಕ್ಕೂ ಆಗಲ್ಲ. ಯಾಕಂತಂದ್ರೆ ಆಲ್ರೆಡಿ ನಿನಗೋಸ್ಕರ ಏನು ಇಟ್ಟಿದಾನೋ ಅದನ್ನು ಮಾಡಿ ತೀರೋ ತನಕ ಆತ ನಿನ್ನನ್ನು ಬಿಡೋದೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ದೇವರಿಗೆ ಕೆಟ್ಟವನಂತಂದ್ರೆ ದೇವರು ಕೆಟ್ಟವನಾಗಲ್ಲ. ನನ್ನ ದೇವರು ಒಳ್ಳೆಯವನ ಅಲ್ಲ ಅಂತ ನೀನು ಹೇಳಿದ್ರೆ ದೇವರು ಒಳ್ಳೆಯವನ ಅಲ್ಲ ಅಂತಲ್ಲ. ನೀನು ಒಳ್ಳೆಯವನಂತ ಹೇಳಿದ್ರು ಸರಿಯೇ, ಹೇಳದಿದ್ರು ಸರಿಯೇ, ನನ್ನ ದೇವರು ಒಳ್ಳೆಯವನೇ, ಆತನು ಒಳ್ಳೆಯದನ್ನೇ ಮಾಡುವವನೇ, ನಿನ್ನನ್ನು ಪ್ರೀತಿಸುವವನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಓದೋಣ. ಕರ್ತನೆ, ಓಕೆ, ಇಲ್ಲಿ ದೇವರು ಹೇಳ್ತಾನೆ, ಕರ್ತನೆ, ಆದಿಯಲ್ಲಿ ನೀನು ಭೂಮಿಗೆ ಆಸ್ತಿವಾರ ಹಾಕಿದ್ದಿ. ಒಂದು ಬಾಯಾಗ ಸ್ತೋತ್ರ ಬರಲಿಲ್ಲ. ಹಲ್ಲೆಲೂಯಾ. ಆತನ ಹೇಳ್ತಾನೆ, ಸ್ವಾಮಿ, ಆದಿಯಲ್ಲಿ ಪ್ರಾರಂಭದಲ್ಲಿ ಈ ಭೂಮಿಗೆ ಆಸ್ತಿವಾರ ನೀನೇ ಹಾಕಿದ್ದಿ. ಯಾವತ್ತಾದ್ರೂ ವಿಚಾರ ಮಾಡಿದ್ದೀರಾ? ನಿಮ್ ಮನೆ ಕಟ್ಟಿದೆ, ಇದನ್ನ ಈಗ ಸ್ಲಾಬ್ ಹಾಕಿದೀವಿ, ಸ್ಲಾಬ್ ನಿಂತಿದೆ ಅದರ ಮೇಲೆ. ಈ ಸ್ಲಾಬ್ ನಿಂತಿದೆ ಅದರ ಮೇಲೆ ಎಷ್ಟು ಕಾಲಂ ಇದಾವ್ರಿ? ಎಷ್ಟು ಪಿಲ್ಲರ್ ಇದಾವೆ ಇದಕ್ಕೆ? ಹಲ್ಲೆಲೂಯಾ. ಎಷ್ಟಿದಾವೆ? ಹೊರಗಿನ ತನಕ ನೋಡಿದ್ರೆ 6 ಪಿಲ್ಲರ್ಗಳಿದಾವಂತೆ. 6 ಪಿಲ್ಲರ್ಗಳು ಇದಾವೆ. ಒಂದ್ ಸೈಡ್ 6, 12 ಪಿಲ್ಲರ್ಗಳ ಮೇಲೆ ಒಂದು ಬಿಲ್ಡಿಂಗ್ ನಿಂತಿದೆ. ಹೌದಾ? ಯಾವತ್ತಾದ್ರೂ ವಿಚಾರ ಮಾಡಿದ್ದೀರಾ? ಈ ಭೂಮಿಗೆ ಯಾರು ಪಿಲ್ಲರ್ ಹಾಕಿದ್ದಾರೆ? ಯಾರ ಮೇಲೆ ನಿಂತಿದೆ ಭೂಮಿ? ಎಲ್ಲಿ ನಿಂತಿದೆ ಭೂಮಿ? ಯಾವುದರ ಮೇಲೆ ನಿಂತಿದೆ ಗೊತ್ತಾ ನಿಮಗೆ? ಬೈಬಲ್ ಹೇಳ್ತದೆ, ಸ್ವಾಮಿ, ಈ ಭೂಮಿಗೆ ಆದಿಯಲ್ಲಿಯೇ ಅದನ್ನ ನೀನೇನ್ ಮಾಡಿಬಿಟ್ಟಿದ್ದಿ?
ಆಸ್ತಿವಾರವನ್ನ ಹಾಕ್ಬಿಟ್ಟಿದಿ. ಹಾಗಾದ್ರೆ ಈ ಭೂಮಿ ನಿಂತಿರೋದು ದೇವರ ಮಾತಿನ ಮೇಲೆ. ಹಲ್ಲೆಲೂಯ. ಭೂಮಿ ನಿಂತಿರೋದು ದೇವರ ಮಾತಿನ ಮೇಲೆ. ಯಾರು ಅದನ್ನ ಎತ್ತಿ ಹಿಡಿದಿಲ್ಲ, ಯಾರು ಅದನ್ನ ತೂಗ ಹಾಕಿಲ್ಲ. ನನ್ನ ದೇವರು ತನ್ನ ಮಾತಿನಿಂದಾದರೂ ತೂಗ ಹಾಕಿದ. ಹಲ್ಲೆಲೂಯ. ನನ್ನ ದೇವರು ಬದಲಾಗಿಲ್ಲ. ಈ ಭೂಮಿಯನ್ನ ಎತ್ತಿ ನಿಲ್ಲಿಸಿದ ದೇವರು ನಿನ್ನನ್ನ ಎತ್ತಿ ನಿಲ್ಲಿಸೋದಿಲ್ವೇ? ಹಲ್ಲೆಲೂಯ. ಹಾಗಾದ್ರೆ ಮೇಲ್ಗಡೆ ಕಾಣ್ತದಲ್ಲ ಭೂಮಿ, ಯಾರು ಬಿಡ್ರಿ. ಹಾಗಾದ್ರೆ ಆಕಾಶ ಎದರ ಮೇಲೆ ನಿಂತಿದೆ? ಯಾವತ್ತಾದ್ರೂ ನೋಡಿದೀರಾ? ಎದರ ಮೇಲೆ ನಿಂತಿದೆ ಆಕಾಶ? ಏನಾದ್ರು ಕಾಲಂ ಇಟ್ಟಿದಾರ? ಇಲ್ಲ. ಆಕಾಶ ಕೂಡ ದೇವರ ಮಾತಿನ ಮೇಲೆ ನಿಂತಿದೆ. ಹಲ್ಲೆಲೂಯ. ನನ್ನ ದೇವರು ಬದಲಾಗಿಲ್ಲ. ನನ್ನ ದೇವರು ಬದಲಾಗಿಲ್ಲ. ವಾಕ್ಯ ಓದೋಣ. ಗಗನ ಮಂಡಲವು ನಿನ್ನ ಕೈ ಕೆಲಸವಾಗಿದೆ, ಅವು ಎಲ್ಲ ನಾಶವಾಗತ್ತೆ ಒಂದಿನ. ಒಂದ್ ನಿಮಿಷ. ಭೂಮಿನೂ ನಾಶವಾಗತ್ತೆ, ಆಕಾಶನೂ ನಾಶವಾಗತ್ತೆ, ಸೂರ್ಯ ಚಂದ್ರ ನಕ್ಷತ್ರಗಳು ಕೂಡ ಎಲ್ಲವೂ ನಾಶವಾಗತ್ತೆ. ಅವು ನಾಶವಾಗುವವು, ಆದರೆ ನೀನು ಶಾಶ್ವತವಾಗಿರುವಂತವನಾಗಿದ್ದಿ. ಯಾರಿಗಾದ್ರೂ ಅರ್ಥವಾದ್ರೆ ದೇವರಿಗೊಂದು ಸ್ತೋತ್ರ. ಹಲ್ಲೆಲೂಯ. ಸ್ವಾಮಿ, ಕಣ್ಣಿಗೆ ಕಾಣುವಂತ ಪ್ರತಿ ಒಂದೊಂದು ಸೃಷ್ಟಿಯು ಒಂದು ದಿನ ಇಲ್ಲದಂತಾಗತ್ತೆ, ಮನುಷ್ಯನು ಇಲ್ಲದಂತಾಗ್ತಾನೆ, ಎಲ್ಲವೂ ಮಾಯವಾಗಿ ಹೋಗುತ್ತೆ. ಆದ್ರೆ ನೀನು ಮಾತ್ರ ಸದಾ ಕಾಲ ಇರುವ ದೇವರಾಗಿದೆ. ನನ್ನ ದೇವರು ಬದಲಾಗಿಲ್ಲ. ನನ್ನ ದೇವರು ಬದಲಾಗಿಲ್ಲ. ಹಲ್ಲೆಲೂಯ. ಅವು ಎಲ್ಲವೂ ವಸ್ತ್ರದಂತೆ ಹಳೆದಾಗತ್ತೆ, ಅವು ಮೇಲಂಗಿಯಂತೆ ಅವು ಎಲ್ಲ ಮಾರ್ಪಾಡ ಹೊಂದತ್ತೆ, ಎಲ್ಲ ಬದಲಾಗಿ ಹೋಗುತ್ತೆ. ನೀನಾದರೂ ಏಕ ರೀತಿಯಾಗಿರುವ ದೇವರಾಗಿದ್ದಿ ಸ್ವಾಮಿ. ನೀನಾದರೂ ಏಕ ರೀತಿ. ನೀನ್ ಏನು ನಿರ್ಣಯ ಮಾಡ್ತೀಯೋ ಆ ನಿರ್ಣಯದಲ್ಲಿ ನೀನ್ ಇರ್ತೀಯ. ನೀನ್ ಯಾವುದನ್ನ ಆಲೋಚನೆ ಮಾಡ್ತೀಯೋ ಆ ಆಲೋಚನೆಯಲ್ಲಿ ನೀನ್ ಇರ್ತೀಯ. ನೀನ್ ಯಾವುದನ್ನು ವಿಚಾರಿಸ್ತೀಯೋ ಅದರಲ್ಲಿ ನೀನ್ ಇರ್ತೀಯ. ದೇವರೇ, ಮನುಷ್ಯನು ಬದಲಾಗಬಹುದು, ನೀನ್ ಯಾವತ್ತೂ ಬದಲಾಗಬಹುದು. ಅದಕ್ಕೆ ಭಕ್ತನು ಹೇಳ್ತಾನೆ, ಸ್ವಾಮಿ, ನಾನು ಯಾರ ಸಹಾಯಕ್ಕೆ ಓಡಿ ಹೋಗೋದಿಲ್ಲ. ನನಗೆ ಹಿಂಗ್ ಕಷ್ಟ ಆಯ್ತಂತ ಹೇಳಿ ಇನ್ನು ಮುಂದೆ ಹೋಗಿ ನಾನು ಅಳ್ಕೋತ್ ನಿಂದ್ರೋದಿಲ್ಲ. ನನಗೇನಾದ್ರೂ ಇದ್ರೆ ನಾನು ಕಣ್ಣೆತ್ತಿ ನನ್ನ ಪರ್ವತದ ಕಡೆಗೆ ನೋಡ್ತೇನೆ. ಯಾಕೆ ಗೊತ್ತಾ? ಇಲ್ಲಿರುವ ಎಲ್ಲವೂ ಮಾಯವಾಗಿ ಹೋಗುತ್ತೆ, ಎಲ್ಲರೂ ಬದಲಾಗಿ ಹೋಗ್ತಾರೆ, ಆದ್ರೆ ನೀನು ಬದಲಾಗೋದಿಲ್ಲ ಸ್ವಾಮಿ. ನಾನು ನಿನ್ನನ್ನ ನೋಡ್ತೇನೆ. ನನ್ನ ಜೀವಿತದಲ್ಲಿ ನೀ ಏನ್ ಮಾಡ್ಬೇಕಂತ ಆಲೋಚನೆ ಇದೆಯೋ ಅದನ್ನು ಈ ಮಾಯವಾಗುವಂತ ಯಾವ ವಸ್ತು ಸೃಷ್ಟಿ ಮನುಷ್ಯನು ಬದಲಾವಣೆ ಮಾಡಕ್ಕಾಗಲ್ಲ ದೇವರ. ಹಲ್ಲೆಲೂಯ. ದೇವರ ಸನ್ನಿಧಿ ಸಂತೋಷದ ಪರಿಮಳ. ದೇವರ ಸನ್ನಿಧಿ ಸಂತೋಷದ ಒಂದು ಪರಿಮಳವಾಗಿದೆ. ಆಮೆನ್. ನನ್ನ ದೇವರು ಏಕ ರೀತಿಯಾಗಿರುವ ದೇವರು. ಸರಿ, ನಮಗೆ ವಯಸ್ಸು ಎಷ್ಟಿರಬಹುದು, ವಯಸ್ಸು ಎಷ್ಟಾಗಿ ಸಾಯ್ಬಹುದು ಅಂದಾಜ್ 70, ಬಲ ಹೆಚ್ಚಿದ್ರೆ 80. ಆದ್ರೆ ಈಗಿನ ಕಾಲಕ್ಕೆ 80 ಹೋದ್ರೆ ಅವನ್ ಗ್ರೇಟ್, 70 ಹೋದ್ರು ಗ್ರೇಟ್. ಹಲ್ಲೆಲೂಯ. ಈಗಿನ ಕಾಲಕ್ಕೆ ಈಗ 100 ವರ್ಷ ಬದುಕೋದು ಬೇಕಾಗಿಲ್ಲ, 50 ದಾಟಿದ್ನಂದ್ರೆ ಸೆಂಚುರಿ ಹೊಡೆದಂಗೆ. ಅರ್ಥ ಆಗ್ತಾ ಇದೆಯಾ? ನಿನ್ನ ಟೈಮ್ ಮುಗೀತಂತಂದ್ರೆ ಯಾರು ನಿನ್ನನ್ನ ತಡೆಯಕ್ಕಾಗಲ್ಲ. ಆದ್ರೆ ಒಬ್ಬರಿದ್ದಾನೆ, ಆತನ ವರ್ಷಗಳು ಮುಗಿದು ಹೋಗೋದು ಇಲ್ಲ. ಆತನಿಗೆ ವರ್ಷಗಳೇ ಮುಗಿದು ಹೋಗೋದಿಲ್ಲ. ಆತನ ಯಾರು? ಹಲ್ಲೆಲೂಯ. ನಿನ್ನನ್ನ ನನ್ನನ್ನ ಸೃಷ್ಟಿ ಮಾಡಿದೆ. ಓಕೆ, ವಾಕ್ಯ ಓದೋಣ. ನಿನ್ನ ವರ್ಷಗಳು ಮುಗಿದು ಹೋಗೋದಿಲ್ಲ. ಹಲ್ಲೆಲೂಯ. ದೇವರಿಗೆ ಆಯಸ್ಸೇ ಇಲ್ಲ. ನನ್ ದೇವರಿಗೆ ವಯಸ್ಸಾಯ್ತು. ಮುದುಕರಿಗೆ ಈಗ ಯವನಸ್ಥರಿದ್ದೀವಿ, 55 kg ಎತ್ತುತ್ತೀವಿಯಪ್ಪ. ವಯಸ್ಸಾದ್ಮೇಲೆ 50 kg ಎತ್ತಕ್ಕಾಗತ್ತೇನು? 50 kg ಎತ್ತಕ್ಕಾಗತ್ತೇನ್ರಿ? ಹಲ್ಲೆಲೂಯ. ಹಲ್ಲೆಲೂಯ. ಗಮನ ಕೊಟ್ಟು ಕೇಳ್ರಿ. ನನ್ ದೇವರು ಬೈಬಲ್ ಅಬ್ರಹಾಮನ ತನಕ 2000 ವರ್ಷ, ಯೇಸು ಸ್ವಾಮಿಯವರೆಗೆ 2000, ಅಬ್ರಾಹ್ಮನಿಂದ ಯೇಸು ಸ್ವಾಮಿಯವರೆಗೆ 2000 ವರ್ಷ. ಹಲ್ಲೆಲೂಯ. ಅದಾದ ನಂತರ ಯೇಸು ಸ್ವಾಮಿ ಬಂದ ಮೇಲೆ 2000 ವರ್ಷ. ಎಷ್ಟಾಯ್ತು? ಆದ್ರೆ ಅಬ್ರಾಹ್ಮನ ಹಿಂದೆ ಎಷ್ಟು 1000 ವರ್ಷ ಅಂತ ಹೇಳಿ ಅದಕ್ಕೆ ಕರೆಕ್ಟ್ ಆಗಿ ಲೆಕ್ಕ ಇಲ್ಲ. ಅಬ್ರಹಾಮನ ಹಿಂದೆ ಎಷ್ಟು 1000 ಯುಗಗಳೇ ದಾಟಿ ಹೋಗ್ಬಿಟ್ಟಿದ್ದಾವೆ. ಅರ್ಥ ಮಾಡ್ಕೊಳ್ಳಿ. ಆದ್ರೆ ಅವತ್ತಿದ್ದ ದೇವರು ಈಗಿನ ತನಕನು ನನ್ನ ದೇವರ ಶಕ್ತಿ ಕಡಿಮೆ ಆಗಲೇ ಇಲ್ಲ. ಹಲ್ಲೆಲೂಯ.
ನನ್ ದೇವರಿಗೆ ವಯಸ್ಸಾಗ್ಲಿಲ್ಲ, ನನ್ ದೇವರಿಗೆ ವಯಸ್ಸಾಯ್ತು ನನ್ನಿಂದ ಆಗಲ್ಲ ಅಂತಲ್ಲ. ನನ್ನ ದೇವರು ಏಕ ರೀತಿಯಾಗಿರುವ ದೇವರು. ಪ್ರಾರಂಭದಿಂದ ಈ ಭೂಮಿ ಆಕಾಶವನ್ನು ಹೇಗೆ ತೂಗು ಹಾಕಿದನೋ ಈಗಲೂ ಕೂಡ ಆತನ ಮಾತಿನಲ್ಲಿ ಅಷ್ಟು ಶಕ್ತಿ ತುಂಬಲ್ಲ. ಯಾರು ಬದಲ. ಹಾಲೆಲೂಯ, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವ ಜನರೇ, ಕರ್ತನ ಸಮ್ಮುಖದಲ್ಲಿ ನಾವೊಂದು ವಾಕ್ಯವನ್ನ ಓದಿಕೊಳ್ಳೋಣ. ಸರಿ, ಒಂದು ವಿಷಯವನ್ನ ಹೇಳಿ ನಂತರ ವಾಕ್ಯವನ್ನು ಓದೋಣ. ಅಬ್ರಹಾಮನ್ ಗೊತ್ತಲ್ಲ, ಅಬ್ರಹಾಮನ್ ಎಷ್ಟು ಜನ ಗೊತ್ತು? ಅಬ್ರಹಾಮನಿಗೆ ದೇವರು ಹೇಳಿದ್ದು, ದೇವರು ಅಬ್ರಹಾಮನಿಗೆ ಪ್ರಮಾಣ ಮಾಡಿಬಿಟ್ರು, ಮಾತು ಕೊಟ್ಬಿಟ್ರು. ವರ್ಷಗಳು 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 ಕಳೀತಾ ಇದ್ದಾವೆ. ಅಬ್ರಹಾಮನಿಗೆ ವಯಸ್ಸಾಗ್ತಾನೆ ಹೋಗ್ತಾ ಇದೆ. ಸಾರಾ ಬಂದು ಹೇಳ್ತಾಳೆ ತನ್ನ ಯಜಮಾನನಿಗೆ, ತನ್ನ ಗಂಡನಿಗೆ, ಇಲ್ಲ ನಮಗೆ ವಯಸ್ಸಾಗ್ಬಿಡ್ತು, ನನ್ನ ದಾಸಿ ಹಾಗಲಿದ್ದಾಳೆ, ಆಕೆಗೆ ಮದುವೆ ಮಾಡ್ಕೊಂಡ್ಬಿಡು, ಆಕೆಯಿಂದ ಹುಟ್ಟಿದ ಮಗು ನಮ್ಮ ಮಗು ಅಂತ ಸಂತೋಷ ಪಡೋಣ ಅಂತ ಹೇಳಿ ತಲೆಯಲ್ಲಿ ಸ್ವಲ್ಪ ಹುಳ ಬಿಡ್ತಾಳೆ. ಹಲ್ಲೆಲೂಯಾ. ಆ ಸಮಯದಲ್ಲಿ ಗಮನ ಕೊಟ್ಟು ಕೇಳಿ, ಆ ಸಮಯದಲ್ಲಿ ಅಬ್ರಹಾಮನು ಕೂಡ ಬೇಡ, ದೇವ್ರ ಮಾತು ಕೊಟ್ಟಿದ್ದಾನೆ ಅಂತ ಹೇಳಿ ಹೇಳಲಿಲ್ಲ. ಸರಿ ಅಂತ ಹೇಳಿ, ಬಂದಿದೆ ಚಾನ್ಸ್ ಅಂತ ಹೇಳಿ ಮದ್ವೆ ಮಾಡ್ಕೊಂಡ್ಬಿಟ್ಟ. ಹಲ್ಲೆಲೂಯಾ. ಮದ್ವೆ ಮಾಡ್ಕೊಂಡ್ಬಿಟ್ಟು ಒಂದು ಮಗುನೂ ಆಯ್ತು. ಹೌದಲ್ಲ? ಹೌದಲ್ರಿ? ಹಲ್ಲೆಲೂಯಾ. ಸರಿ, ಈಗ ದೇವರು ಅಬ್ರಹಾಮನಿಗೆ ಭೇಟಿ ಆಗ್ತಾನೆ. ಅಬ್ರಹಾಮನಿಗೆ ಭೇಟಿಯಾಗಿ ಮತ್ತೆ ಅಬ್ರಹಾಮನಿಗೆ ಹೇಳ್ತಾನೆ, ಅಬ್ರಹಾಮನೇ ಬಾ, ಹೊರಗಡೆ ಬಾ, ಮತ್ತೆ ಎಣಸು ಅಂತ ಹೇಳಿ ಮತ್ತೆ ಕರೆಸ್ತಾರೆ. ಹಲ್ಲೆಲೂಯಾ. ಅವಾಗ ಅಬ್ರಹಾಮನ್ ಏನ್ ಹೇಳ್ತಾನೆ ಗೊತ್ತಾ? ನೋಡ್ರಿ, ಅಬ್ರಹಾಂ ಬದಲಾಗ್ಬಿಟ್ಟಿದ್ದಾನೆ, ಅಬ್ರಹಾಂ ಬದಲಾಗ್ಬಿಟ್ಟಿದ್ದಾನೆ. ಈ ಒಂದು ಮದುವೆಯಲ್ಲೇ ಅವನು ಬದಲಾವಣೆ ಆಗ್ಬಿಟ್ಟ. ಏನಾಗ್ತಾನೆ, ಏನ್ ಹೇಳ್ತಾನೆ ಗೊತ್ತಾ? ಅಬ್ರಹಾಂ ದೇವ್ರಿಗೆ ಹೇಳ್ತಾನೆ, ದೇವ್ರು ಹೇಳ್ತಾನೆ ಅಬ್ರಹಾಮನಿಗೆ, ಅಬ್ರಹಾಮನೇ ನಿನಗೊಂದು ಮಗುವನ್ನ ಕೊಡ್ತಾನೆ. ಅವಾಗ ಅಬ್ರಹಾಮ, ಸ್ವಾಮಿ ಬೇಡ. ಹೌದಲ್ಲ? ನನಗ್ ವಯಸ್ಸಾಗಿತ್ತು ಸ್ವಾಮಿ, ಈಗೇನ್ ಮಗು ಕೊಡ್ಬೇಡ, ಇದ್ದ ಮಗುವನ್ನೇ ಆಶೀರ್ವಾದ. ಇವನು ಬದಲಾಗ್ಬಿಟ್ಟ. ಆದ್ರೆ ನನ್ನ ದೇವ್ರು ಹೇಳ್ತಾನೆ, ನಾನು ಬದಲಾಗಿಲ್ಲ ಅಬ್ರಹಾಮ, ನಾನು ನಿನಗೆ ಮಾತು ಕೊಟ್ಟಿದ್ದೀನಿ, ನಿನಗೆ ವಯಸ್ಸಾದ್ರೂ ಪರವಾಗಿಲ್ಲ, ಅದೇ ಗರ್ಭದಲ್ಲಿ, ಅದೇ ಸಾರಾಳ ಹೊಟ್ಟೆಯಲ್ಲಿ ಒಂದು ಮಗುವನ್ನ ನಾನು ಕೊಡ್ತೇನೆ. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯ ದೇವ ಜನರೇ, ಮನಸ್ಸಿನ ಮನಸ್ಥಿತಿಗಳು ಬದಲಾಗಬಹುದು, ಆದ್ರೆ ನನ್ನ ದೇವರ ಉದ್ದೇಶಗಳು ಬದಲಾಗೋದಿಲ್ಲ, ನನ್ನ ದೇವರ ವಿಚಾರಗಳು ಬದಲಾಗೋದಿಲ್ಲ. ಇವತ್ತು ನನ್ನ ದೇವರು ನಿನ್ನನ್ನು ಆಶೀರ್ವದಿಸಿದ ಅಂತ ಹೇಳಿದ್ರೆ ಆತನು ಆಶೀರ್ವಾದ ಮಾಡೋ ತನಕ ಬಿಡೋದಿಲ್ಲ. ತಡವಾದರೂ, ಅದು ಲೇಟ್ ಆದ್ರೂ, ಲೇಟೆಸ್ಟ್ ಆಗಿ ನನ್ನ ದೇವರು ಕೊಟ್ಟೇ ಕೊಡ್ತಾರೆ. ತಡವಾದ್ರೂ ವಿಶೇಷವಾದದ್ದು ಕೊಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ದೇವರು ಬದಲಾಗಿಲ್ಲ, ನನ್ನ ದೇವರು ಬದಲಾಗಲಿಲ್ಲ. ಪ್ರೀತಿಯ ದೇವ ಜನರೇ, ಕರ್ತನ ಸಮ್ಮುಖದಲ್ಲಿ ನೀನು ಬಯಕೆಯಿಂದ, ಆಸೆಯಿಂದ ನೀನು ಹುಡುಕಿ ಬರೋದಾದ್ರೆ ನಿನ್ನ ಪರಿಸ್ಥಿತಿಗಳನ್ನು ಬದಲಿಸುವ ದೇವರು ನಂಬಿಗಸ್ತನಾಗಿದ್ದಾನೆ. ಹಲ್ಲೆಲೂಯಾ. ನನ್ನ ದೇವರು ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ, ನನ್ನ ದೇವರು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪರಿಸ್ಥಿತಿಗಳು ಬದಲಾಗಿ ಹೋಗಿರಬಹುದು, ಆದ್ರೆ ನಮ್ಮನ್ನ ಕರೆದ ದೇವರು ನಮ್ಮನ್ನ ಕರೆದ ದೇವರು ಬದಲಾಗಿಲ್ಲ. ಏನೆಲ್ಲ ಸ್ಥಿತಿಗತ್ತು ಮೇಲು ಕೆಳಗಾಗಿ ಹೋಯಿತು, ಎಲ್ಲ ಪರಿಸ್ಥಿತಿಗಳು ವಿಕಾರಿಯಾಗಿ ಹೋಯಿತು, ಆದ್ರೆ ನನ್ನನ್ನ ತಾಯಿಯ ಗರ್ಭದಲ್ಲಿ ನೋಡಿದ ದೇವರು ಬದಲಾಗಿಲ್ಲ. ಇವತ್ತು ನಿನ್ನ ಪರಿಸ್ಥಿತಿಗಳನ್ನ ನೋಡ್ತಾ ಇದ್ದಾನೆ, ನಿನ್ನ ಆಲೋಚನೆಗಳನ್ನ ನೋಡ್ತಾ ಇದ್ದಾನೆ, ನಿನ್ನ ಬಗ್ಗೆ ಒಳ್ಳೆ ಆಲೋಚನೆಗಳನ್ನ ಇಟ್ಟಿದ್ದಾನೆ. ಆತನು ನಿನ್ನನ್ನು ಆಶೀರ್ವದಿಸ್ತಾನೆ. ಹಲ್ಲೆಲೂಯಾ. ಕೆಲವೊಬ್ರು ವಿಚಾರ ಮಾಡಿ, ನನ್ನ ಮಕ್ಕಳ ಪರಿಸ್ಥಿತಿ ಏನ್ರಿ? ಅಯ್ಯೋ, ಮಾತೇ ಕೇಳಲ್ಲ, ಮಕ್ಕಳ ಮಾತೇ ಕೇಳಲ್ಲ, ಮಕ್ಕಳು ಅವರೇದಾದಂತ ಒಂದು ವಿಚಾರದಲ್ಲಿ ಹೋಗ್ತಾರೆ. ತಂದೆ ತಾಯಿ ಇದಾರಂತ ಅವರಿಗೆ ಪ್ರಜ್ಞೆ ಇಲ್ಲ, ನಮಗೆ ಏನೋ ಕುಟುಂಬದವರು ಇದಾರಂತ ಪ್ರಜ್ಞೆ ಇಲ್ಲ. ಕೆಲ ಗಂಡಂದ್ರಗಳು ಅವರು ತನ್ನ ಕುಟುಂಬದಲ್ಲಿ ಏನ್ ಮಾಡ್ತಾ ಇದಾರಂತ ಅವರಿಗೆ ಪ್ರಜ್ಞೆ ಇಲ್ಲ. ಕೆಲ ಹೆಂಡತಿಯರು ಕುಟುಂಬದಲ್ಲಿ ಏನ್ ಮಾಡ್ತಾರೆ ಅವರಿಗೆ ಪ್ರಜ್ಞೆ ಇಲ್ಲ. ಆದ್ರೆ ಇವತ್ತು ದೇವರು ಹೇಳ್ತಿದ್ದಾನೆ, ನಿನ್ನ ಜೀವನ ಒಪ್ಪಿಸಿಕೊಡೋದಾದ್ರೆ ಈಗಲೇ, ಇದೇ ಕ್ಷಣ ನಿನ್ನ ಕುಟುಂಬದಲ್ಲಿ, ನಿನ್ನ ಮಕ್ಕಳಲ್ಲಿ, ನಿನ್ನಲ್ಲಿ, ನಿನ್ನ ಪರಿವಾರದಲ್ಲಿ ಈಗಲೂ ತನ್ನ ಕಾರ್ಯವನ್ನು ಮಾಡೋದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಆದ್ರೆ ದೇವರು ಇವತ್ತು ಇದ್ದಾನೆ, ಈಗಲೂ ಇದ್ದಾನೆ, ನಿನ್ನ ಪಕ್ಕದಲ್ಲಿ ಇದ್ದಾನೆ, ನಿನ್ನ ಒಳಗಡೆನೆ ಇದ್ದಾನೆ, ನಿನ್ನ ಬಗ್ಗೆ ಆಲೋಚನೆ ಹೇಳ್ತಿದ್ದಾನೆ. ಎದ್ದೇಳು, ಎದ್ದೇಳು, ಎದ್ದೇಳು ಅನ್ನುವಂತ ಒಂದು ಮಾತನ್ನು ಹೇಳ್ತಿದ್ದಾನೆ. ಯಾಕೆ? ನಾನಿದ್ದೇನೆ ಮತ್ತೆ ಎತ್ತಿ ನಿಲ್ಲಿಸೋದಕ್ಕಾಗಿ, ನಾನಿದ್ದೇನೆ ಮತ್ತೆ ನಿನ್ನನ್ನು ಕಟ್ಟೋದಕ್ಕಾಗಿ, ನಾನಿದ್ದೇನೆ ನಿನ್ನ ಪರಿಸ್ಥಿತಿಗಳನ್ನು ಬದಲಿಸೋದಕ್ಕಾಗಿ. ಕಣ್ಣೀರು ಸುರಿಸ್ತಾ ಇದೀಯಾ?
ಹಾಗಾದ್ರೆ ಕಣ್ಣೀರು ಒರೆಸುವ ದೇವರು ನಾನಿದ್ದೇನೆ. ಹಲ್ಲೆಲೂಯಾ. ಏನ್ ಮಾಡ್ಬೇಕಂತ ಮಾರ್ಗ ಗೊತ್ತಾಗ್ತಾ ಇಲ್ವಾ? ಮಾರ್ಗವಾಗಿರುವ ದೇವರಿನ ಜೊತೆ ಇದ್ದಾನೆ. ಹಲ್ಲೆಲೂಯಾ. ಅಯ್ಯೋ, ನನ್ನ ಜೀವಿತ ಕತ್ತಲೆ, ನನ್ನ ಅಕ್ಕಪಕ್ಕದಲ್ಲಿ ಬರೇ ಹೊಟ್ಟೆ ಕಿಚ್ಚನಿಂದಲೇ ತುಂಬಿದ್ದಾರೆ, ಬರೇ ಜಗಳಕ್ಕೆ ಬರ್ತಾರೆ. ಬರ್ಲಿ, ದೇವರಿನ ಜೊತೆ ಇದ್ದಾನೆ. ದೇವರು ನಿನ್ನೊಂದಿಗಿದ್ದಾನೆ. ನೀನು ಯಾವ ನಷ್ಟ ಮಾಡೋದಕ್ಕೆ ಬಿಡೋದಿಲ್ಲ, ಯಾವುದೇ ದುಃಖ ಅವಮಾನಗಳನ್ನ ತರೋದಕ್ಕೆ ಬಿಡೋದಿಲ್ಲ. ಯಾಕಂತಂದ್ರೆ ನಿನ್ನ ಜೀವಿತವನ್ನ ದೇವರಿಗೆ ಸಮರ್ಪಿಸಿ ಕೊಟ್ಟು ಬಿಡು. ನನ್ನ ದೇವರು ಬದಲಾಗಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವ ಜನರೇ, ಗಂಭೀರವಾಗಿ ನಾವು ಕರ್ತನ ಸಮ್ಮುಖದಲ್ಲಿ ಮುಂದೆ ಹೋಗೋಣ. ಆಗಲೇ ಓದಿದ ವಾಕ್ಯದಲ್ಲಿ 9ನೇ ವಾಕ್ಯ ಓದ್ತೀರಾ? ಇಬ್ರಿಯ 1:9. ಧರ್ಮವನ್ನ ಪ್ರೀತಿಸಿದಿ, ಕೇಳ್ತಿದ್ದೀರಾ? ಹಲ್ಲೆಲೂಯಾ. ಧರ್ಮವನ್ನ ಪ್ರೀತಿಸಿ. ಧರ್ಮ ಅಂತಂದ್ರೆ ಪದೇ ಎಲ್ಲರ ಮೈಂಡಿಗೆ ಬರೋದು ನಮಗೆ ಈ ಮುಸ್ಲಿಂ ಧರ್ಮ, ಹಿಂದೂ ಧರ್ಮ, ಕ್ರಿಶ್ಚಿಯನ್ ಧರ್ಮ. ಈ ಧರ್ಮ ಅಲ್ಲ. ಧರ್ಮ ಅಂತಂದ್ರೆ ಸತ್ಯ. ಧರ್ಮ ಅಂದ್ರೆ ಏನು? ಸತ್ಯ. ಹಲ್ಲೆಲೂಯಾ. ಆದ್ರೆ ಸತ್ಯವನ್ನ ನೀನು ಪ್ರೀತಿಸಿದಿ ಅಂತ ಬೈಬಲ್ ಹೇಳ್ತದೆ. ಆದದರಿಂದ ದೇವರು ನಿನ್ನ ದೇವರೇ ನಿನ್ನನ್ನು ನಿನ್ನ ಜೊತೆಗಾರರಿಗಿಂತ ಉನ್ನತಕ್ಕೆ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ನಿನ್ನನ್ನು ಅಭಿಷೇಕಿಸುವವನಾಗಿ. ನನ್ನ ದೇವರು, ನನ್ನ ದೇವರು ನನ್ನ ಜೊತೆಗಾರರಿಗಿಂತ ಅವರಕ್ಕಿಂತ ಮೇಲಾಗಿ ಉನ್ನತವಾಗಿ ಎತ್ತಿ ನಿಲ್ಲಿಸಿ ನನ್ನನ್ನು ಅಭಿಷೇಕಿಸ್ತಾನೆ. ಹಲ್ಲೆಲೂಯಾ. ಕೆಲವರು ಹೇಳಿರ್ತಾರಲ್ಲ, ನೀನು ಯಾವ ಉಪಯೋಗಕ್ಕೆ ಬಾರದು, ನೀನು ಯಾವ ಉಪಯೋಗಕ್ಕೆ ಬರೋದಿಲ್ಲ, ನೀನು ಯಾವ ಪ್ರಯೋಜನ ಇಲ್ಲ. ಪ್ರಯೋಜನ ಇಲ್ಲದವನನ್ನೇ ದೇವರು ಉಪಯೋಗಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ಕಟ್ಟಡವನ್ನ ಕಟ್ತಾ ಇದ್ದೀವಿ, ಗೌಡಿಗಳು ಕಟ್ತಾ ಇದ್ದಾರೆ, ಈ ಕಲ್ಲು ಈ ಗೋಡೆಗೆ ಸಟ್ಟಿಲ್ಲ ಅಂತ ಹೇಳಿ ಎತ್ತಿ ಹೊರಗೆ ಹಾಕ್ತಾರೆ. ಹಲ್ಲೆಲೂಯಾ. ಈ ಕಲ್ಲು ಸರಿ ಕುಂದ್ರೋದಿಲ್ಲ, ಕಟ್ಟಡದ ಗೋಡೆಗೆ ಸರಿಯಾಗಿರೋದಿಲ್ಲ, ಇದು ಹೊರಗೆ ಬಂದಿರ್ತಾರೆ. ಆದ್ರೆ ನನ್ನ ದೇವರು ಹೇಳ್ತಾನೆ, ತಳ್ಳಲ್ಪಟ್ಟಂತ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಗಿ ನಾನು ಮಾಡ್ತೇನೆ. ನಿನಗೆ ತಿರಸ್ಕಾರ ಮಾಡಿದಾರ, ನಿನ್ನ ಬಗ್ಗೆ ಅಲ್ಲ ಸಲ್ಲದ ಮಾತಾಡಿದಾರ, ನಿನಗೆ ಯಾವತ್ತು ಕಣ್ಣೀರನ್ನ ಸುರಿಸುವಂತೆ ನೋಡಿದಾರ, ಹಾಗಾದ್ರೆ ಚಿಂತೆ ಮಾಡಬೇಡ. ನಿನ್ನ ಜೊತೆ ನಿನ್ನ ದೇವರಿದ್ದಾನೆ, ನಿನ್ನ ಜೊತೆ ನಿನ್ನ ದೇವರಿದ್ದಾನೆ. ನಿನ್ನ ಜೊತೆಗಾರರಿಗಿಂತಲೂ ಉನ್ನತವಾಗಿ ಇಟ್ಟು ದೇವರು ಅವರ ಮುಂದೆ ನಿನ್ನನ್ನು ಅಭಿಷೇಕಿಸ್ತಾನೆ, ಅವರ ಮುಂದೆ ನಿನ್ನನ್ನು ಸನ್ಮಾನಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿಯ ದೇವಚಂದ್ರೆ, ನನ್ನ ದೇವರು ಯಾವತ್ತೂ ಬದಲಾಗೋದಿಲ್ಲ, ನನ್ನ ದೇವರು ಬದಲಾಗೋದಿಲ್ಲ. ಹಲ್ಲೆಲೂಯಾ. ದೇವರ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕೋಬನ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದ 13ನೇ ವಾಕ್ಯಕ್ಕೆ ನಾವು ಸತ್ಯವೇದವನ್ನ ತಿರುಗಿಸ್ಕೊಳ್ಳೋಣ. ದೇವರು ಕೆಟ್ಟದಕ್ಕೆ ಮಾತ್ರಕ್ಕೂ ಸಂಬಂಧಪಟ್ಟವನಲ್ಲ. ನನ್ನ ದೇವರು ಏನು ಗೊತ್ತಾ? ಕೆಟ್ಟದಕ್ಕೆ ಸಂಬಂಧಪಟ್ಟವನಲ್ಲ. ಹಲ್ಲೆಲೂಯಾ. ಇಲ್ಲ, ಇವತ್ತು ಉಪವಾಸ ಫಾಸ್ಟಿಂಗ್ ಪ್ರೇಯರ್ ಮಾಡಿ ದೇವರಿಗೆ ಬದಲಾವಣೆ ಮಾಡ್ಬಿಡೋಣ. ಹಲ್ಲೆಲೂಯಾ. ಬಿಳಾಮನ್ ಗೊತ್ತೇನ್ರಿ? ಬಿಳಾಮನ್ ಗೊತ್ತಾ? ಓಕೆ. ಅರಣ್ಯಕಾಂಡ 23ನೇ ಅಧ್ಯಾಯ. ಅರಣ್ಯಕಾಂಡ 23ನೇ ಅಧ್ಯಾಯ 19ನೇ ವಾಕ್ಯ. ಓಕೆ, ಆ ವಾಕ್ಯ ಆಗಲೇ ಓದಿದ ವಾಕ್ಯ ಮುಚ್ಚಬೇಡ್ರಿ. ದೇವರು ಮನುಷ್ಯನಂತೆ 2 ಮಾತಿನವನಲ್ಲ. ಈಗ ಮನುಷ್ಯನಿಗೆ ಸಾಕ್ರಿ, ಈಗ ಜಸ್ಟ್ ಫೋನ್ ಹಚ್ತಾರೆ, 5 ನಿಮಿಷನ್ಯಾಗ ಬಂದೇರಿ. ನನಗೆ ಎಲ್ಲಿ ಬೇಜಾರಾಗತ್ತ ಗೊತ್ತಾ? ಇಲ್ಲಿ ಬೈಕ್ ಮೇಲೆ ಹಾದು ಹೋಗ್ತಾರ್ರಿ ಕೆಲವೊಬ್ರು. ಇಲ್ಲೇ ಅದು ಅವ್ರ ಫೋನ್ಯಾಗ ಹೆಂಗ್ ಮಾತಾಡ್ತಾರಂತಂದ್ರೆ ಒಂದು 10 ಮನಿ ಕೇಳ್ಬೇಕು ಸುತ್ತ. ಹಂಗೆ ಚೀರಾಡ್ ಮಾತಾಡೋದು. ಬಂದೆ, ಈಗ ಬಂದೆ, ನಾನು ಎಲ್ಲಿ ಅದೇನ ಅಂತಂದ್ರೆ ಕೆಲವೊಬ್ರು ಇಲ್ಲೇ ಇರ್ತಾರೆ, ಯುಕೆಪಿ ಆಗೋದಿನ ಅಂತ. ಅಲ್ಲೆಲ್ಲೂ ಬಸ್ ಹತ್ತು ಬಿಟ್ಟಿದ್ದೀನಿ, ಈಗ ಬಿಜಾಪುರ ಸಮೀಪ ಇದ್ದೀವಿ, ಬಿಜಾಪುರ ದಾಟಲಿ. ಅಲ್ಲೆಲ್ಲೂಯ್ಯ. ದೇವರು ಹೆಲ್ಪ್ ಮಾಡ್ತಾನ ನಿನಗೆ. ಅಲ್ಲೆಲ್ಲೂಯ್ಯ. ನನ್ನ ದೇವರು ಸತ್ಯದ ಪರ ಇದ್ದಾನೆ. ಯಾರು ಸತ್ಯ ಮಾತಾಡ್ತಾರೋ ಅವರು ಕಷ್ಟದಲ್ಲಿ ಸಿಲುಕಿಕೊಂಡಾಗ ತಪ್ಪಿಸೋದಕ್ಕೆ ನೀನ್ ಕರಿಬೇಡ, ನನ್ನ ದೇವರೇ ಬಂದ್ಬಿಡ್ತಾನೆ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಇಲ್ಲಿ ನೋಡಿ, ದೇವರು 2 ಮಾತಿನವನಲ್ಲ ಅಂತ ಹೇಳ್ತದೆ. ಗಮನಿಸಿ, ಇಲ್ಲಿ ಮೊದಲು ಆ ನಂತರ ಓದೋಣ. ಗಮನಿಸಿ, ಈ ಬಾರಾಕ್ ಅನ್ನುವಂಥವನು
ಬಿಳಾಮನಿಗೆ ಕರೀತಾನೆ. ಬಾಲಕನು ಹಲ್ಲೆಲೂಯ ಬಿಳಾಮನಿಗೆ ಕರೀತಾನೆ. ಏನ್ ಕರೀತಾನೆ ಗೊತ್ತಾ? ಸ್ವಾಮಿ, ಪ್ರವಾದಿ ಇವನು, ಸ್ವಾಮಿ ನೀನ್ ಬಾ, ನಿನಗೆ ಬೆಳ್ಳಿ ಬಂಗಾರ ಬಟ್ಟೆಗಳು ಎಲ್ಲ ಒಡವೆ ಕೊಡ್ತೀನಿ, ಆದ್ರೆ ನಿನ್ ಕೆಲಸ ಏನು ಮಾಡಬೇಡ, ಜಸ್ಟ್ ಬಾ, ಬಂದು ಒಂದು ಎತ್ತರವಾದಂತ ಒಂದು ಬೆಟ್ಟದಲ್ಲಿ ನಿಂತ್ಕೊ. ಅಲ್ಲಿ ನಿಂತ್ಕೊಂಡು ಕೆಳಗಡೆ ಅಲ್ಲಿ ಇಸ್ರಾಯೇಲರು ಇದ್ದಾರೆ, ಇಸ್ರಾಯೇಲ್ ಸೈನ್ಯ ಬರ್ತಾ ಇದೆ. ಆ ಸೈನ್ಯಕ್ಕೆ, ಆ ಗುಂಪಿಗೆ ಒಂದು ಮಾತು ಹೇಳು, ಇವರು ನಾಶವಾಗಲಿ ಅಂತ ಹೇಳ್ಬಿಡು, ಒಂದು ಶಾಪ ಕೊಡು. ಏನು ಕೊಡು? ಒಂದು ಶಾಪ ಕೊಡು ಸ್ವಾಮಿ ಅಂತ ಹೇಳಿ ಲಂಚ ಕೊಟ್ಟು ಬಿಳಾಮನಿಗೆ ಕರೆಸ್ತಾರೆ. ಹಲ್ಲೆಲೂಯ. ಆಸೆಗೆ ಒಳಪಟ್ಟು ಬಿಳಾಮ್ ಬಂದು ಕತ್ತಿನ ಒತ್ತಿ ತಿಕ್ಕಿ ಶುದ್ಧ ಮಾಡ್ಬಿಡ್ತು. ಹಲ್ಲೆಲೂಯ. ಆದ್ರೂ ದೇವರು ಹೇಳ್ತಾನೆ, ಅಲ್ಲಿ ಹೇಳ್ತಾನೆ, ಕತ್ತಿ ಮೇಲೆ ಯಾವಾಗ ದೇವರು ತಿಕ್ಕಿದ ಮೇಲೆ ದೇವರು ಹೇಳ್ತಾನೆ, ಈಗ ಹೋಗು. ದೇವರು ಹೇಳ್ತಾನೆ, ಹೋಗು, ನಾನು ಹೇಳಿದ್ದನ್ನೇ ಮಾಡಬೇಕು. ಏನ್ ಮಾಡ್ಬೇಕು? ನಾನು ಏನ್ ಹೇಳ್ತೀನೋ ಅದನ್ನೇ ಹೇಳ್ಬೇಕು. ಸರಿ, ಇಲ್ಲಿ ರಾಜ ಅಲ್ಲಿ ಬಾಲಕನ ಅವನಿಗೆ ಬಹಳ ಖುಷಿ, ಬಹಳ ಸಂತೋಷ. ಬಿಳಾಮನ್ ಬಂದ್ಬಿಟ್ಟ. ಇನ್ನೊಂದು 5-10 ನಿಮಿಷದಲ್ಲಿ ಇಸ್ರಾಯೇಲ್ದವರಿಗೆ ಶಾಪ ಬಂದು ಬರ್ತದೆ, ಅವರನ್ನು ಈಸಿಯಾಗಿ ಸೋಲಿಸಬಹುದು ಅಂತ ಹೇಳಿ ವಿಚಾರ ಮಾಡಿ. ಸರಿ, ಏನ್ ಮಾಡ್ಬೇಕಪ್ಪ? ಈ ಬಿಳಾಮನಿಗೆ ಹೇಳ್ತಾರೆ, ಸ್ವಾಮಿ ನಿಮ್ಗೆ ಏನೇನು ಯಜ್ಞಕ್ಕೆ ಬೇಕೋ ಎಲ್ಲ ಕೊಡ್ತೀನಿ, ಎಲ್ಲ ರೆಡಿ ಮಾಡ್ರಿ, ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಏನೇನು ಬೇಕೋ ಎಲ್ಲ ಮಾಡ್ರಿ. ಸರಿ, ಹಾಗಾದ್ರೆ ಬಾ, ಬೆಟ್ಟದ ಮೇಲೆ ಹೋಗೋಣ. ಮಾಡಿಸಿಬಿಟ್ಟು ಏನೋ ಈಗ ಶಾಪ ಕೊಡೋ ಟೈಮ್. ಹಲ್ಲೆಲೂಯ. ಯಾರಿಗೆ? ರಾಜನಿಗೆ ಶಾಪ ಕೊಡೋ ಟೈಮ್. ಬಹಳ ಖುಷಿ ಯಾರಿಗೆ? ರಾಜನಿಗೆ ಬಹಳ ಸಂತೋಷ, ಬಹಳ ಖುಷಿ. ಅವಾಗ ಬಿಳಾಮ್ ನಿತ್ತು ಇಸ್ರಾಯೇಲ್ ಮೇಲೆ ಕೈ ಮಾಡಿ ಒಂದು ಆಶೀರ್ವಾದ ಮಾತನ್ನು ಮಾತಾಡಿದ. ರಾಜ ಈಗ ನಿತ್ತವ್ರು ಕುಸಿದು ಕೆಳಗೆ ಬಿದ್ದ. ಅಯ್ಯಪ್ಪ, ಮುಗಿದೋಯ್ತು ಕಥೆ. ಅಲ್ಲೆಲ್ಲ ಕರೆದಿದ್ಯಾಕೆ? ಶಾಪಕ್ಕೆ. ಆದ್ರೆ ಮಾಡಿದ್ದೇನು? ನಿನ್ನನ್ನ ಬದಲಾವಣೆ ಮಾಡೋದಕ್ಕೆ ಎಷ್ಟೇ ದುಡ್ಡು ಬರಬಹುದು, ಲಾಭ ಬರಬಹುದು, ಏನೇ ಆಗ್ಬಹುದು, ಕೆಲಸ ಬರಬಹುದು, ಅದು ನಿನ್ನನ್ನು ಬದಲಾವಣೆ ಮಾಡೋದಕ್ಕೆ ಪ್ರಯತ್ನ ಪಡಬಹುದು. ಯಾರು ದೇವರ ಆತ್ಮನೊಟ್ಟಿಗಿರ್ತಾನೋ ಅವನು ಎಂದಿಗೂ ಬದಲಾಗೋದಿಲ್ಲ. ಯಾಕೆ ಗೊತ್ತಾ? ನೀನ್ ಬದಲಾಗಬಹುದು, ನನ್ನ ದೇವರು ಬದಲಾಗಿಲ್ಲ. ಹಲ್ಲೆಲೂಯಾ. ಒಂದು ಆಶೀರ್ವಾದ ಇಡ್ತಾನೆ, ಇನ್ನು ಮುಂದೆ ಇವರು ಇನ್ನೂ ಬಲಿಷ್ಠರಾಗಿ ಬೆಳೀತಾರೆ, ಇವ್ರ ಮುಂದೆ ಯಾರು ನಿಂತ್ಕೊಳಕ್ಕಾಗಲ್ಲ ಅಂತ ಹೇಳಿ ಆಶೀರ್ವಾದ ಮಾಡಿಬಿಟ್ಟ. ಹಲ್ಲೆಲೂಯಾ. ರಾಜ ಓಡಿ ಹೋಗ್ತಾನೆ, ಸ್ವಾಮಿ ಏನ್ ಮಾಡಿದ್ದೀನಿ, ನಿಮ್ಮನ್ನು ಕರೆದಿದ್ದು ಯಾಕೆ, ನೀವು ಏನ್ ಮಾಡಿದ್ದೀರಿ ಅಂತ ಹೇಳಿದಾಗ, ಹೌದಾ ದೇವರು ಹೇಳಿದ್ದನ್ನೇ ಮಾಡ್ಬೇಕಪ್ಪ ನಾನು ಅಂತಂದ್ರು. ಸರಿ, ಇನ್ನೊಂದು ಸಾರಿ ಟ್ರೈ ಮಾಡು, ದೇವ್ರ ಏನಾದ್ರು ಮನಸ್ಸು ಬದಲಾವಣೆ ಮಾಡ್ಕೊತ. ಹಲ್ಲೆಲೂಯಾ. ಅಂದಾಗ ಮತ್ತೆ ಹಾಗಾದ್ರೆ ಬಾ ಹೋಗೋಣ ಅಂತ ಹೇಳಿ ಮತ್ತೆ ಇನ್ನೂ ಯಜ್ಞ ಮಾಡಿದ್ರು, ಮತ್ತೆ ಏನೇನೋ ಮಾಡಿದ್ರು, ಮಾಡಿ ಬಿಟ್ಟು ಮತ್ತೆ ಈಗ ಆಶೀರ್ವಾದ ಏನೋ ಶಾಪ ಕೊಡುವ ಸಮಯ. ರಾಜ ಈಗಲಾದ್ರೂ ಶಾಪ ಕೊಟ್ಟು ಬಿಡ್ತಾರೇನೋ ಅಂತ ಅವನಿಗೆ 2ನೇ ಟೈಮ್ ಮತ್ತೆ ಹೋದ, ಮತ್ತೊಂದು ಆಶೀರ್ವಾದ ಮಾಡ್ಬಿಟ್ಟ. ಇವನು ಎದಿನೇ ಹೊಡೆದೋಯ್ತು. ಸ್ವಾಮಿ ಏನ್ ಮಾಡ್ತಾ ಇದೆ? ದೇವರು ಹೇಳಿದ್ದನ್ನೇ ಮಾಡಿದೆ. ನೀನು ಬದಲಾಗ್ತಿರಬಹುದು, ಬಾಲಕ ನೀನು ಬದಲಾಗ್ತಿರಬಹುದು, ಆದ್ರೆ ನನ್ನ ದೇವರು ಬದಲಾಗಿಲ್ಲ. ಮತ್ತೊಂದು ಟ್ರೈ ಮಾಡೋಣ, ಸರಿ ಹೋಗ್ಲಿ ಅಂತ ಹೇಳಿ ಮತ್ತೊಂದು ಸಾರಿ ಟ್ರೈ ಮಾಡಕ್ ಹೋದ. ಹಲ್ಲೆಲೂಯಾ. ಆಮೇಲೆ ಬಿಳಾಮ್ ಕೇಳ್ತಾನೆ, ರಾಜ ಮತ್ತೊಂದ್ಸರಿ ಟ್ರೈ ಮಾಡೋಣ. ಅವನು ಹೇಳ್ತಾನೆ, ಸ್ವಾಮಿ ಹಲ್ಲೆಲೂಯಾ, ಹೆಂಗ್ ಬಂದ್ಯಪ್ಪ, ಏನೇನ್ ಬೇಕೋ ಎಲ್ಲ ಒಯ್, ನೀನ್ ಮಾತ್ರ ಇಲ್ಲಿರ್ಬೇಡ. ಯಾಕಂತಂದ್ರೆ ನೀನ್ ಹೆಂಗೆ ಆಶೀರ್ವಾದ ಮಾಡ್ತೀವ ಹಂಗಂಗ ಅವ್ರು ಬಲ ಹೊಂತಾರೆ. ನನ್ನ ದೇವರು ಬದಲಾಗಿಲ್ಲ. ಇವತ್ತು ಹೊಸಬರು ಬಂದಿರಬಹುದು, ಯಾರೇ ಬಂದಿರಬಹುದು, ದೇವರು ನಿನ್ನ ಜೀವಿತದಲ್ಲಿ ಒಂದು ಉದ್ದೇಶ ಇಟ್ಟಿದ್ದಾನೆ. ಜನ ಏನೋ ನಮ್ಮ ಮುಂದೆ ನಮ್ಮ ವಿರೋಧವಾಗಿ ಮಾತಾಡಬಹುದು, ಹೊರಗಿನವರು ನಮ್ಮ ವಿರೋಧವಾಗಿ ಮಾತಾಡಬಹುದು, ನಮ್ಮ ಕುಟುಂಬದಲ್ಲೇ ನಮ್ಮ ವಿರೋಧವಾಗಿ ಮಾತಾಡಬಹುದು, ನಮ್ಮ ಅಕ್ಕಪಕ್ಕದಲ್ಲಿದ್ದವರೇ ನಮ್ಮ ವಿರೋಧವಾಗಿ ಮಾತಾಡಬಹುದು. ಆದ್ರೆ ತಾಯಿಯ ಗರ್ಭದಲ್ಲಿ ಕರೆದಿರುವವರು ಇವರಲ್ಲ, ನನ್ನ ದೇವರು ಕರೆದಿದ್ದಾನೆ. ನಿನ್ನ ಜೀವಿತವನ್ನ ಕಟ್ಟೋದಕ್ಕಾಗಿ, ನಿನ್ನ ಕುಟುಂಬವನ್ನ ಕಟ್ಟೋದಕ್ಕಾಗಿ, ನಿನ್ನನ್ನು ಎತ್ತಿ ನಿಲ್ಲಿಸೋದಕ್ಕಾಗಿ, ಮತ್ತೆ ನಿನ್ನನ್ನು ಸ್ಥಿರಪಡಿಸೋದಕ್ಕಾಗಿ ನನ್ನ ದೇವರು ಕರೆದಿದ್ದಾನೆ. ಯಾರ್ದೋ ಒಂದು ಕೂಗಿಗೆ ಕೇಳಿ ನೀನು ಓಡ್ ಹೋಗ್ಬೇಡ, ಯಾವುದೋ ಒಂದು ಶಬ್ದ ಕೇಳಿ ಓಡಬೇಡ, ಏನೋ ಒಂದು ಮಾತನ್ನು ಕೇಳಿ ಓಡಬೇಡ. ನನ್ನ ದೇವರು ನಿನ್ನನ್ನ ತಾಯಿಯ ಗರ್ಭದಲ್ಲಿ ಕರೆದಿದ್ದಾನ ಅನ್ನೋದನ್ನು ಮರಿಬೇಡ. ಹಲ್ಲೆಲೂಯಾ. ಅಯ್ಯೋ, ಎಲ್ಲ ಬದಲಾಗ್ಬಿಡ್ತು.
ನೀನ್ ಬದಲಾಗಿರ್ಬಹುದು, ಸಭೆ ಬದಲಾಗಿರ್ಬಹುದು, ಜನರು ಬದಲಾಗಿರ್ಬಹುದು, ಆರಾಧನೆ ತಂಡ ಬದಲಾಗಿರಬಹುದು, ನಾಯಕರುಗಳು ಬದಲಾಗಿರಬಹುದು, ಲೀಡರ್ಸ್ಗಳು ಬದಲಾವಣೆ ಆಗಿರಬಹುದು, ಸಂಸ್ಥೆಗಳು ಬದಲಾಗಿರಬಹುದು, ಆದ್ರೆ ನನ್ನ ದೇವರು ಬದಲಾಗಿಲ್ಲ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ನನ್ನ ದೇವರು ಬದಲಾಗಿಲ್ಲ. ಪಾಸ್ಟರ್ಗಳು ಬದಲಾವಣೆ ಆಗಬಹುದು, ಆದ್ರೆ ನನ್ನ ದೇವರು ಬದಲಾಗುವುದಿಲ್ಲ. ನನ್ನ ದೇವರು ಏಕ ರೀತಿಯಾಗಿರುವ. ಹಲ್ಲೆಲೂಯಾ. ಗುಣಗುಟ್ಟವ್ರು ಗುಣಗುಟ್ಲಿ, ಅವರ ಗುಣಗುಟ್ಟುವಿಕೆ ನನಗೆ ಆಶೀರ್ವಾದವಾಗಿ ಬರಲಿ. ಏನ್ ಮಾಡಕ್ಕಾಗುತ್ತದ? ಹಲ್ಲೆಲೂಯಾ. ಬೈಬಲ್ ಹೇಳ್ತದಲ್ಲ, ಅವನಿಗೆ ನೀನ್ ಏನೊಂದು ಹೇಳ್ತಾ ಇದ್ದಿ, ಆಶೀರ್ವಾದ ಮಾಡ್ತಾ ಇದ್ದೀಯ ಆ ಕುಟುಂಬಕ್ಕೆ, ಆ ಮನೆಯ ಆಶೀರ್ವಾದಕ್ಕೆ ಯೋಗ್ಯವಾದ್ರೆ ಅದು ಅವನ ಕಡೆ ಹೋಗುತ್ತೆ, ಇಲ್ಲಂತಂದ್ರೆ ವಾಪಸ್ ನಮ್ ಕಡೆ ಬರ್ತದೆ. ಯಾರಿಗೋ ಶಾಪ ಕೊಡ್ತಾ ಇದ್ದಿ, ಯಾರ ಬಗ್ಗೆನೋ ಕೆಟ್ಟದ್ದು ಮಾತಾಡ್ತಾ ಇದ್ದಿ, ಅಥವಾ ನಿನ್ನ ಗಂಡನೋ ಹೆಂಡತಿನೋ ಮಕ್ಕಳು ಯಾರೇ ಆಗಿರ್ಬಹುದು, ಅಥವಾ ನಿನ್ನ ಫ್ರೆಂಡ್ಸ್ ಇರ್ಬೋದು, ಯಾರಾಗಿರ್ಬಹುದು, ಅವನು ಇಲ್ದಾಗ ಏನೋ ಅವನ ಬಗ್ಗೆ ಮಾತಾಡ್ತಾ ಇರಬಹುದು. ನೀನು ಹೇಳಿದ ಮಾತಿಗೆ ಅವನ ಜೀವನ ಹಂಗಿದ್ರೆ ಅವನಿಗೆ ಅದು ತಟ್ಟತ್ತೆ. ಇಲ್ಲ ಅಂತಂದ್ರೆ ರಿವರ್ಸ್ ಬಾಣ ನಿನಗೆ ಹೊಡಿತದೆ. ಒಳ್ಳೇದಾದ್ರೂ ನಿನಗೆ, ಕೆಟ್ಟದಾದ್ರೂ ನಿನಗೆ. ಹಾಗಾದ್ರೆ ಒಳ್ಳೇದನ್ನ ಬಯಸೋದಾದ್ರೆ ಒಳ್ಳೇದ್ ನಡೀತದೆ, ಕೆಟ್ಟದನ್ನ ಬಯಸೋದಾದ್ರೆ ಮತ್ತೆ ರಿವರ್ಸ್ ಕೆಟ್ಟದ್ದು ಬರ್ತದೆ. ಅದನ್ನ ತಲೆಯಾಗಿಟ್ಕೋ. ಯಾಕಂತಂದ್ರೆ ನೀನು ಎಷ್ಟು ಉಪವಾಸ ಪ್ರಾರ್ಥನೆ ಮಾಡಿ ನೀತಿವಂತಿಕೆ ನಿನಗಿದ್ರೆ ಅಲ್ಲಿಂದಲೇ ದೇವರು ನಿನ್ನನ್ನು ಎಬ್ಬಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ, ಅಲ್ಲಿಂದಲೇ ನಿನ್ನನ್ನು ಎತ್ತೋದಕ್ಕೆ ಪ್ರಾರಂಭ ಮಾಡ್ತಾನೆ. ನೀತಿವಂತಿಕೆ ಬೇಕು, ಸತ್ಯ ಬೇಕು, ಯಾವಾಗ್ಲೂ ಒಳ್ಳೆದನ್ನ ಬಯಸ್ಬೇಕು. ನಿನಗೆ ಯಾರಾದ್ರೂ ಕೆಟ್ಟದ್ ಮಾಡ್ತಾ ಇದ್ದಾರಾ, ಯಾರಾದ್ರೂ ನಿನ್ನ ಬಗ್ಗೆ ಕೆಟ್ಟದ್ ಮಾತಾಡ್ತಾ ಇದ್ದಾರಾ, ಹಾಗಾದ್ರೆ ನೀನ್ ನೊಂದ್ಕೋಬೇಡ, ದೇವರಿಗೊಂದು ಸ್ತೋತ್ರ ಹೇಳ್ಬಿಡು ಸಾಕು. ದೇವರಿಗೊಂದು ಸ್ತೋತ್ರ ಹೇಳು, ದೇವ್ರೇ ಏನೋ ಮಾತಾಡ್ತಾ ಇದ್ರೆ ದೇವ್ರೇ ಅವರನ್ನ ಆಶೀರ್ವಾದ ಮಾಡೋದು ಹೇಳು ಅಷ್ಟೇ. ದೇವರು ನಿನ್ನನ್ನು ಎತ್ತೋದಕ್ಕೆ ಪ್ರಾರಂಭ ಮಾಡ್ತಾನೆ. ನಿನ್ನ ಒಳ್ಳೆ ಗುಣಗಳು ನಿನ್ನನ್ನು ಎತ್ತಿ ನಿಲ್ಲಿಸುವಂತದಾಗುತ್ತದೆ. ಹಾಲೆಲೂಯಾ, ಹಾಲೆಲೂಯಾ. ಇಲ್ಲಿ ಹೇಳ್ತದೆ, ಆ ವಾಕ್ಯ ಓದೋಣ ಆಗ್ಲೇದ. ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ. ರಾಜ ಪದೇ ಪದೇ ಕರ್ಕೊಂಡು ಹೋಗ್ತಾ ಇದೆಯಲ್ಲ, ನೋಡು, ಇದೊಂದ್ ಸಾರಿ ಟ್ರೈ ಮಾಡು, ಇದೊಂದ್ ಸಾರಿ ಟ್ರೈ ಮಾಡು, ಇದೊಂದ್ ಸಾರಿ ಟ್ರೈ ಮಾಡು. ನೀ ಎಷ್ಟು 100 ಸಾರಿ ಟ್ರೈ ಮಾಡಿದ್ರು ನನ್ನ ದೇವರಿಗೆ ಮಾತಾಡೋದು ಒಂದೇ. ಹಲ್ಲೆಲೂಯಾ. ನೀನ್ 100 ಸಾರಿ ಕರ್ಕೊಂಡು ಹೋಗಿದ್ರು ನನ್ನ ದೇವ್ರು ಹೇಳುದು ಒಂದೇ ಮಾತು, ಆತನ ಎಂದಿಗೂ ಬದಲಾಗೋದಿಲ್ಲ. ಶಾಪ ಕೊಡಕಂತ ಹೇಳಿ ರಾಜ ಕರೆದ್ರೆ ಈ ಪ್ರವಾದಿ ಶಾಪ ಕೊಡೋದು ಬಿಟ್ಟು ಆಶೀರ್ವಾದ, ನನ್ನಿಂದ ಆಗಲ್ಲ, ನನ್ನಿಂದ ನಡೆಯೋದಿಲ್ಲ, ಅಯ್ಯೋ ನನ್ನ ಪರಿಸ್ಥಿತಿ ಯಾರಿಗೆ ಹೇಳೋಣ, ನನ್ನ ಬಗ್ಗೆ ಒಳ್ಳೆಯದು ಒಬ್ಬರಾದ್ರೂ ಒಳ್ಳೆಯದು ವಿಚಾರ ಮಾಡೋರು ಇದಾರ? ಯಾರೂ ಇಲ್ಲ. ಯಾಕಂದ್ರೆ ಯಾರು ಒಳ್ಳೆಯವರೇ ಇಲ್ಲ. ಒಳ್ಳೆಯವನಿರೋನು ಒಬ್ನೇ. ಹಲ್ಲೆಲೂಯಾ. ಯಾವಾಗ್ಲೂ ಒಳ್ಳೆದನ್ನು ಬಯಸೋನೊಬ್ನೇ. ನಿನ್ನ ಬಗ್ಗೆ ಏನೆಲ್ಲ ಅಲ್ಲಸಲ್ಲದ ಮಾತಾಡಬಹುದು, ಆದ್ರೆ ನನ್ನ ಬಗ್ಗೆ ಒಳ್ಳೇದು, ನಿನ್ನ ಬಗ್ಗೆ ಒಳ್ಳೇದು ವಿಚಾರ ಮಾಡುವವನು ಒಬ್ಬನಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ ಅದನ್ನು ಮುಚ್ಚಿದ್ರ, ಓಕೆ, ಅದನ್ನ ಕಂಪ್ಲೀಟ್ ಮಾಡೋಣ, ನಂತರ ಓದೋಣ. ಓದ್ತೀರಾ? ಮಾನವನ ಹಾಗೆ ತನ್ನ ಮನಸ್ಸನ್ನ ಬೇರೆ ಬೇರೆ ಮಾಡ್ಕೊಳ್ಳೋದಿಲ್ಲ, ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ. ಹಲ್ಲೆಲೂಯಾ. ಆತನ ಏನು ಮಾತು ಕೊಟ್ಟಿದ್ದಾನೋ ಆತನು ನಡೀತಾನೆ. ಅಷ್ಟೇ ಮಾತ್ರ, ತಾನು ಮಾತು ಕೊಟ್ಟಂತೆ ಆತನು ನೆರವೇರಿಸೋದಿಲ್ವೋ. ನಿನ್ನ ಬಗ್ಗೆ ದೇವರೇನು ಹೇಳಿದ್ದಾನೋ ಅದನ್ನು ಮಾಡೋ ತನಕ ಬಿಡೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯದ 8ನೇ ವಾಕ್ಯ ಹೇಳ್ತದೆ, ಹೊರಗಡೆ ಇರುವಂತಹ ಹುಲ್ಲನ್ನ ನೋಡ್ರಿ, ಅದು ಒಣಗಿ ಹೋಗುತ್ತೆ. ಹುಲ್ಲು ಒಣಗಿ ಹೋಗೋದು, ಭೂ ಬಾಡಿ ಹೋಗೋದು, ನಮ್ಮ ದೇವರ ಮಾತು ಸದಾ ಕಾಲ ಇರುವಂತ. ಈ ಪ್ರಪಂಚದಲ್ಲಿರುವುದೆಲ್ಲವೂ ಬದಲಾಗತ್ತೆ, ಪ್ರತಿ ಒಂದು ಬದಲಾಗತ್ತೆ. ನಿನ್ನ ಗಂಡನೂ ಬದಲಾಗ್ತಾನೆ, ನಿನ್ನ ಹೆಂಡತಿನೂ ಬದಲಾಗ್ತಾಳೆ, ನಿನ್ನ ಮಕ್ಕಳು ಬದಲಾಗ್ತಾರೆ, ನಿನ್ನ ಪರಿವಾರ ಬದಲಾಗ್ತದೆ, ಅಥವಾ ನಿನ್ನ ಜೊತೆಯಲ್ಲಿದ್ದವರು ಬದಲಾಗ್ತಾರೆ, ನಿನ್ನ ಸ್ನೇಹಿತರು ಬದಲಾಗ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ನನ್ನ ದೇವರು ಏಕ ರೀತಿಯಾಗಿರುವವನು. ಆತನ ಮಾತು ಸದಾ ಕಾಲ ನಿಲ್ಲುವಂಥದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಭೂಮಿಗೆ ದೇವರು ಹೇಳಿದ್ರು, ಏ ಭೂಮಿ ಹಿಂಗೇ ತೂಗಾಡ್ತಾ ಇರು ಅಂತಂದ್ಬಿಟ್ರು. ಆ ಮಾತು ಈಗ ತನಕನು ಕೆಲಸ ಮಾಡ್ತಾ ಇದೆ. ಸೂರ್ಯ ಚಂದ್ರ ನಕ್ಷತ್ರಗಳಿಗೆ ಹೇಳಿಬಿಟ್ರು, ನೀನ್ ಇಂಥ ಕೆಲಸ ಮಾಡ್ಬೇಕು. ಈಗ ತನಕ ಆ ಮಾತುಗಳನ್ನ ಅವರು ನೆರವೇರಿಸ್ತಾ ಇದ್ದಾರೆ. ಹಾಗಾದ್ರೆ ಮನುಷ್ಯನೇ, ಸೂರ್ಯ ಚಂದ್ರ ನಕ್ಷತ್ರಗಳು ದೇವರ ಮಾತು ಕೇಳ್ತಾ ಇದ್ದಾವೆ, ಈ ಭೂಮಿ ದೇವರ ಮಾತು ಕೇಳ್ತಾ ಇದೆ.
ಹಾಲೆಲೂಯ. ಆಕಾಶ ದೇವರ ಮಾತು ಕೇಳ್ತಾ ಇದೆ, ಗಾಳಿ ದೇವರ ಮಾತು ಕೇಳ್ತಾ ಇದೆ. ಮನುಷ್ಯನೇ, ನಿನಗೆಲ್ಲಿ ಹೋಗಿದೆ ತಿಳುವಳಿಕೆ? ನೀನ್ಯಾಕೆ ದೇವರ ಮಾತು ಮೀರಿ ನಡೀತಾ ಇದ್ದಿ? ನಿನಗ್ಯಾಕೆ ದೇವರ ಮಾತು ಅರ್ಥ ಆಗ್ತಾ ಇಲ್ಲ? ನಿನಗ್ಯಾಕೆ ದೇವರ ಉದ್ದೇಶ ಅರ್ಥ ಆಗ್ತಾ ಇಲ್ಲ? ನಿನಗ್ಯಾಕೆ ದೇವರ ಒಂದು ಪ್ರೀತಿ ಗೊತ್ತಾಗ್ತಿಲ್ಲ? ನಿನಗೆ ದೇವರ ಬಯಕೆಯನ್ನ ನೀನು ಯಾಕೆ ತಾಸ್ತಾರ ಮಾಡ್ತಾ ಇದೀಯಾ? ಮನುಷ್ಯನೇ, ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲಿ ಹೇಳ್ತದೆ, ಸದಾ ಕಾಲ ದೇವರ ಮಾತು ನಿಲ್ತದೆ. ನನ್ನ ದೇವರು ನಂಬಿಗಸ್ತನು, ಆತನು ನಂಬಿಗಸ್ತನು. ಆಮೆನ್. ಹಲ್ಲೆಲೂಯ. ಯಾವಾಗ್ಲೂ ಒಳ್ಳೆದನ್ನೇ ಆತನ ಬಯಸುವಂತ ನನ್ನ ಕರ್ತನಾಗಿದ್ದಾನೆ. ಕೊನೆಯದಾಗಿ ಒಂದು ವಾಕ್ಯವನ್ನ ಓದಿ ನಾವು ಮುಕ್ತಾಯ ಮಾಡೋಣ. ಇಬ್ರಿಯ 6ನೇ ಅಧ್ಯಾಯಕ್ಕೆ ಸತ್ಯವೇದವನ್ನು ತಿರುಗಿಸ್ರಿ. 16ನೇ ವಾಕ್ಯ, 17, 18. ಹಾಗೆಯೇ ದೇವರ ಸಂಕಲ್ಪವು ಅದು ಬಹಳ ಖಡಾಖಂಡಿತವಾದದ್ದು ಎಂಬುದು ವಾಗ್ದಾನದ ಫಲಕ್ಕೆ ಬಾಧ್ಯವಾದವರಿಗೆ ಬಹು ಸ್ಪಷ್ಟವಾಗಿ ತೋರಿಸಬೇಕೆಂದು ನಾನು ನನ್ನ ಮೇಲೆ ನನ್ನ ನಾಮದಲ್ಲಿ ಆಣೆ ಇಟ್ಕೊಂಡು ಹೇಳ್ತೀನಿ, ನಾನು ನಿಮ್ಮನ್ನು ಉನ್ನತವಾಗಿ ನಿಲ್ಲಿಸ್ತೇನೆ. ನನ್ನ ದೇವರು ಹೇಳ್ತಾನೆ, ಪ್ರಮಾಣ ಮಾಡಿ ಹೇಳ್ತಾನೆ. ಇದನ್ನ ಯಾರು ಹೇಳ್ತಿರೋದು? ದೇವರು. ನಿನ್ ಜೀವಿತದಲ್ಲಿ ಏನ್ ಇಟ್ಟಿದ್ದೀನೋ ಅದನ್ನ ಪ್ರಮಾಣ ಮಾಡಿ ಹೇಳ್ತಾನೆ, ನಾನ್ ನಿನ್ನ ಮೇಲೆ ಎತ್ತುತ್ತೇನೆ, ನಾನ್ ನಿನ್ನನ್ನು ಆಶೀರ್ವದಿಸ್ತೇನೆ, ನಾನು ನಿನ್ನ ಬಿದ್ದೋದ ಗುಡಾರವನ್ನ ಎತ್ತಿ ನಿಲ್ಲಿಸ್ತೇನೆ, ಕೆಡವಲ್ಪಟ್ಟದನ್ನ ಮತ್ತೆ ಕಟ್ತೇನೆ, ಹಾಳಾದದನ್ನ ಸರಿ ಮಾಡ್ತಾನೆ. ಇದನ್ನ ಪ್ರಮಾಣ ಪೂರ್ವಕವಾಗಿ ನಾನು ಹಲ್ಲೆಲೂಯಾ. ಆಶ್ರಯವನ್ನು ಹೊಂದಬೇಕೆಂದು ಓಡಿ ಬಂದು ನಮ್ಮ ಮುಂದೆ ಇಟ್ಟಿರುವ ನಿರೀಕ್ಷೆಯನ್ನು ಹಿಡಿದುಕೊಂಡವರಾದ ನಮಗೆ 2 ನಿಶ್ಚಯವಾದ ಆಧಾರಗಳು ಇರುವ ಕಾರಣ ಬಲವಾದ ಧೈರ್ಯ ಉಂಟು. ಹಲ್ಲೆಲೂಯಾ. ನಮಗೆ ಯಾರಿದಾರೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಪಕ್ಷದಲ್ಲಿ ದೇವರಿದ್ದಾನೆ, ನಮ್ಮ ಪಕ್ಷದಲ್ಲಿ ದೇವರಿದ್ದಾನೆ, ನಮ್ಮೊಂದಿಗೆ ದೇವರಿದ್ದಾನೆ. ಹಲ್ಲೆಲೂಯಾ. ಓಕೆ, ಅದೇ 7ನೇ ಅಧ್ಯಾಯಕ್ಕೆ ಬರ್ತೀರಾ? 7ನೇ ಅಧ್ಯಾಯ 24ನೇ ವಾಕ್ಯ. ಆತನಾದರೂ ಸದಾ ಕಾಲ ಇರುವುದರಿಂದ. ಯಾವ ಎಷ್ಟು ಕಾಲ ಅಂದ್ರೆ ಇವತ್ತಿದ್ದು ನಾಳೆ ಅಲ್ಲ. ನನ್ನ ದೇವರು ನಿನ್ನೆಯೂ ಇವತ್ತು ನಾಳೆಯೂ ಹಾಗೆ ನಿರಂತರವಾಗಿರುವ ನನ್ನ ದೇವರು. ಆತನ ಯಾಜಕತ್ವವು ಮತ್ತೊಬ್ಬರಿಗೆ ಹೋಗುವಂತದಲ್ಲ. ಆದ ಕಾರಣ ಗಮನಗಿಟ್ಟು ಕೇಳ್ರಿ, ಯಾರ ಮೂಲಕ? ದೇವರ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಣೆ ಮಾಡೋದಕ್ಕೆ ಆತನು ಶಕ್ತನಾಗಿದ್ದಾನೆ. ನೀನಿವತ್ತು ಬಂದಿದೀಯಾ? ಕಷ್ಟದಿಂದ ಬಂದಿದೀಯಾ? ರೋಗದಿಂದ ಬಂದಿದೀಯಾ? ಮಾಟ ಮಂತ್ರ ಶಕ್ತಿಯಿಂದ ಬಂದಿದೀಯಾ? ಅಥವಾ ಯಾವುದೋ ಒಂದು ಕಾರ್ಯಗಳನ್ನ ತಪ್ಪಾದ ಸಂಗತಿಗಳನ್ನ ಇಟ್ಕೊಂಡು ಬಂದಿದೀಯಾ? ಹಾಗಾದ್ರೆ ನೀನು ಬಂದಿದೀಯಲ್ಲ, ನಿನ್ ಜೀವಿತ ದೇವರಿಗೆ ಒಪ್ಪಿಸಿಕೊಡು. ನನ್ನ ದೇವರು ನಿನ್ನನ್ನು ತಪ್ಪಿಸಿ ನಿಲ್ಲಿಸೋದಕ್ಕೆ ಶಕ್ತನಾಗಿದ್ದಾನೆ. ನಿನಗೆ ರಕ್ಷಣೆ ಮಾಡೋದಕ್ಕೆ, ನಿನ್ನ ಕುಟುಂಬ ರಕ್ಷಿಸೋದಕ್ಕೆ, ನಿನ್ನ ಮಕ್ಕಳನ್ನ ರಕ್ಷಿಸೋದಕ್ಕೆ, ನಿನ್ನ ಪರಿವಾರವನ್ನ ರಕ್ಷಿಸೋದಕ್ಕೆ, ನಿನಗಿರುವ ಆಸ್ತಿ ಹೋಗ್ತಾ ಇದೆಯಲ್ಲ, ಆ ಆಸ್ತಿಯನ್ನ ಕಾಪಾಡೋದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರಿಗೋಸ್ಕರ ಈಗಲೂ ನನ್ನ ದೇವರು ಯಾರಿಗೋಸ್ಕರ? ಬಂದವರಿಗೋಸ್ಕರ. ನಾವು ಪ್ರಾರ್ಥನೆ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಮತ್ತೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ನಿನ್ನ ಗಂಡನಿಗೋಸ್ಕರ ಪ್ರಾರ್ಥನೆ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ನಿನ್ನ ಹೆಂಡತಿ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಅಥವಾ ನಿನ್ನ ಪಕ್ಕದ ಮನೆಯವರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ನಿನ್ನ ಆತ್ಮೀಯ ಸಂಬಂಧಿಕರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಮಹಾಯಾಜಕನಾಗಿರುವ ನನ್ನ ಯೇಸು, ನೀನು ಮಾಡಿದ್ರು ಸರಿಯೇ, ಮಾಡದಿದ್ರು ಸರಿಯೇ, ಹಗಲು ರಾತ್ರಿ ಆತನು ನಿನಗೋಸ್ಕರ, ನಿನ್ನ ಕುಟುಂಬಕ್ಕೋಸ್ಕರ, ನಿನ್ನ ಪರಿವಾರಕ್ಕಾಗಿ ಈಗಲೂ ಪ್ರಾರ್ಥನೆ ಮಾಡ್ತಾ ಇದ್ದಾನಂತೆ. ಹಲ್ಲೆಲೂಯಾ. ನನ್ನ ಯೇಸು ನನಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನನ್ನ ದೇವರು ನನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇವತ್ತು ನನಗೆ ಟೈರ್ಡ್ ಆಗ್ಬಿಡ್ತು ಅಂತ ಹೇಳಿ ನಾವು ಮಕ್ಕೊಂಡ್ ಬಿಟ್ಟಿದೀವಲ್ಲ, ಮಲಗ್ ಬಿಡ್ತೀವಲ್ಲ, ಆದ್ರೆ ನನ್ನ ದೇವರು ಹೇಳ್ತಾನೆ, ನಾನು ನಿನಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ನೀನ್ ಬೇಕು, ನೀನ್ ಬೇಕು. ಯಾಕಂತಂದ್ರೆ ನೀನ್ ಬಂದಿದೆಯಲ್ಲ,
ನೀನ್ ಪ್ರಾರ್ಥನೆ ಮಾಡಿದ್ರೆ ನೀನ್ ರಕ್ಷಣೆ ಆಗ್ತಿ ಗೊತ್ತು, ಆದ್ರೆ ನಿನಗೆ ಆ ಶಕ್ತಿ ಇಲ್ಲದೆ ಇರುವುದರಿಂದ, ನೀನ್ ಬಂದಿದೀಯಲ್ಲ, ನೀನ್ ಬಂದದರಿಂದ ನಿನಗೆ ರಕ್ಷಣೆ ಮಾಡಬೇಕಿರುವಂತದ್ದು ನನ್ನ ಜವಾಬ್ದಾರಿ. ಹಾಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ನಾನು ಪ್ರಾರ್ಥಿಸ್ತಾ ಇದ್ದೆ. ನನ್ನ ದೇವರು ನಿನಗಾಗಿ ನನಗಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಕೆಲವೊಬ್ರು ಹೇಳ್ತಾರ, ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ರಿ, ನಮಗಾಗಿ ಪ್ರಾರ್ಥನೆ ಮಾಡ್ರಿ, ಸ್ವಲ್ಪ ಹಿಂಗಾಗ್ಬಿಡ್ತು ನಮಗಾಗಿ ಪ್ರಾರ್ಥನೆ ಮಾಡ್ರಿ, ಅಲ್ಲ ಅವ್ರಿಗೆ ಹಿಂಗ ನಡೆದ್ ಬಿಟ್ಟಿದೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಕೆಲವರು ಭೇಟಿಯಾದಾಗ ಇಲ್ಲ ನಮ್ಮ ಸೇವೆಗಾಗಿ ಪ್ರಾರ್ಥನೆ ಮಾಡ್ರಿ, ನಮ್ಗೆ ಅದಕ್ಕಾಗಿ ಪ್ರಾರ್ಥನೆ ಮಾಡ್ರಿ, ಊಟಕ್ಕಾಗಿ ಪ್ರಾರ್ಥನೆ ಮಾಡ್ರಿ, ಬಟ್ಟೆಗಾಗಿ ಪ್ರಾರ್ಥನೆ ಮಾಡ್ರಿ, ನಮ್ಮ ಪ್ರಯಾಣಕ್ಕಾಗಿ. ಕೇಳ್ತಾರ ಜನ, ಹೇಳ್ತಾರ? ಯಾರು ಹೇಳಿಲ್ವಾ ನಿಮ್ಗೆ ಪ್ರಾರ್ಥನೆ ಮಾಡ್ರಿ ಅಂತ? ಯಾರು ಹೇಳಿಲ್ವಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಆತ್ಮ ಸಾಕ್ಷಿಯಾಗಿ ಹೇಳಿ ಮಾಡಿದ್ದಿ ಪ್ರಾರ್ಥನೆ? ಪ್ರಾರ್ಥನೆ ಮಾಡು ಅಂತ ಹೇಳಿದ್ರಲ್ಲ, ಫೋನ್ ಹಚ್ಚಿ ಹೇಳಿದ್ರ ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿ. ಒಂದು ಸಲ ಪ್ರಾರ್ಥನೆ ಮಾಡಿ ಮರ್ತೇ ಬಿಟ್ಟು ಮ್ಯಾಟ್ರ. ಮಾಡಿದ್ದೀರಾ ಪ್ರಾರ್ಥನೆ? ಮಾಡ್ತೀರಾ? ಸರಿ ಹೋಗ್ಲಿ. ನಮ್ ಗ್ರೂಪ್ ಅಲ್ಲಿ ಪ್ರಾರ್ಥನೆ ಮನವಿ ಹಾಕ್ತಿವಲ್ಲ, ಎಲ್ಲರೂ ಪ್ರಾರ್ಥನೆ ಮಾಡ್ತೀರಾ? ಮಾಡ್ತೀರೇನ್ರಿ? ಕೆಲವೊಬ್ರು ಪ್ರಾರ್ಥನೆ ಮಾಡ್ತೀವಿ, ಎಲ್ಲರೂ ಮಾಡಲ್ಲ. ಆದ್ರೆ ನೀನ್ ಇಂಥವನೇ, ನೀನ್ ಇಂಥವಳೆ ಅಂತ ಗೊತ್ತು. ಆದ ಕಾರಣ ನೀನ್ ಇಷ್ಟ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತೇವೆ ನನ್ನ ದೇವ್ರಿಗೆ ಗೊತ್ತು. ಅದಕ್ಕೆ ನಮ್ಮೆಲ್ಲರ ಪರ ನನ್ನ ದೇವರು ಪ್ರಾರ್ಥನೆ ಮಾಡ್ತಿದ್ದ. ಹಂಗಂತ ಚಲೋ ಆಯ್ತಪ್ಪ, ಇನ್ನು ಮುಂದೆ ಪ್ರಾರ್ಥನೆ ಆದ್ರೂ ತಪ್ಪು, ನನ್ಗೋಸ್ಕರ ದೇವರೇ ಪ್ರಾರ್ಥನೆ, ನಂದೇನ್ ಕೆಲಸ ಇದೆ ಈಗ? ಪ್ರಾರ್ಥನೆ ಮಾಡ್ಲೇಬೇಕು, ಪ್ರಾರ್ಥನೆ ಮಾಡ್ಲೇಬೇಕು. ಏನೋ ಬೈ ಚಾನ್ಸ್ ಏನೋ ತಪ್ಪು ಬಿಡ್ತು ಅಂತಂದ್ರೆ ದೇವ್ರು ನೋಡ್ಕೋತಾನ. ಹಲ್ಲೆಲೂಯಾ. ಅಪ್ಪಿ ತಪ್ಪಿ ದಿನಾನು ಇಲ್ಲ ದೇವರೇ ಪ್ರಾರ್ಥನೆ ಮಾಡು ಸ್ವಾಮಿ, ನನ್ಗೋಸ್ಕರ ಸ್ವಲ್ಪ. ಕೆಲವೊಬ್ರು ಇದಾರೆ ನಮ್ ಚೈನ್ ಪ್ರಾರ್ಥನೆ ಅಥವಾ ಬೇರೆ, ನಂದು ಒಂದ್ ತಾಸು ಸ್ವಲ್ಪ ನೀ ಮಾಡ್ಕೊತೀನಿ, ನಿಂದೊಂದ್ ತಾಸು ನಾನ್ ಮಾಡ್ತೀನಿ. ಪ್ರಾರ್ಥನೆ ಮಾಡ್ತಾನೆ, ನನ್ನ ದೇವ್ರು ಬದಲಾಗೋದಿಲ್ಲ. ಆದ್ರೆ ನನ್ನ ದೇವ್ರು ನಾವು ಮಾಡುವ ಪ್ರಾರ್ಥನೆ ಪರ್ಫೆಕ್ಟ್ ಅಲ್ಲ ಅಂತ ನನ್ನ ದೇವ್ರಿಗೆ ಗೊತ್ತು. ಚೆನ್ನಾಗಿ ತಿಳ್ಕೊಳ್ರಿ. ನಾವು ಮಾಡುವ ಪ್ರಾರ್ಥನೆಯಲ್ಲೇ ಸ್ವಾರ್ಥ ಇದೆ, ನಾವು ಮಾಡುವ ಪ್ರಾರ್ಥನೆಯಲ್ಲೇ ಹೊಟ್ಟೆ ಕಿಚ್ಚಿದೆ, ನಾವು ಮಾಡುವ ಪ್ರಾರ್ಥನೆಯಲ್ಲೇ ದ್ವೇಷ ಇದೆ, ನಾವು ಮಾಡುವ ಪ್ರಾರ್ಥನೆಯಲ್ಲಿಯೇ ಕಲ್ಮಶಗಳಿದಾವೆ. ನಾವು ಪ್ರಾರ್ಥನೆ ಮಾಡ್ತಾ 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 ಇನ್ನೊಬ್ಬರಿಗೆ ಸಣ್ಣಾಗಿ ಗುಮ್ಮಿರ್ತೀವಿ. ಮಾಡಿಲ್ಲಲ್ಲ ಹಂಗೆ? ಪಕ್ಕದಲ್ಲಿ ಇದ್ದವ್ರಿಗೆ ಸರ್ನಿತ್ತು ಹೊಡೆದಂಗಾಗಿರ್ಬೇಕು. ಜಸ್ಟ್ ಪ್ರಾರ್ಥನೆ, ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ತಾನೆ ಹೊಡಿತೀವಿ. ಆದ್ರೆ ನಮ್ಮ ಪ್ರಾರ್ಥನೆ ಎಂತದ ದೇವ್ರಿಗೆ ಗೊತ್ತು. ಅದಕ್ಕೆ ನೀನು ಪ್ರಾರ್ಥನೆ ತಗೊಂಡು ಫಿಲ್ಟರ್ ಮಾಡಿ ನನ್ನ ದೇವ್ರು ಕೊಡ್ತಾನೆ. ಹಲ್ಲೆಲೂಯಾ. ದೇವರಿಗೆ ಸಲ್ಲತಕ್ಕದ್ದನ್ನ ಮಾತ್ರ ದೇವರು ಬಿಡುಗಡೆ ಮಾಡ್ತಾನೆ. ಅದು ಪ್ರಾರ್ಥನೆ. ಅದು ದೇವರಿಗೆ ನನ್ಗೆ ಹೆಂಗ ಪ್ರಾರ್ಥನೆ ಮಾಡ್ಬೇಕಂತ ನನ್ಗೆ ಗೊತ್ತಿಲ್ಲದ ಕಾರಣ ಪವಿತ್ರಾತ್ಮನು ನನಗೋಸ್ಕರ ಬೇಡ್ಕೊಳ್ತಾನೆ, ದೇವರ ಆತ್ಮನು ಬೇಡ್ಕೊಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ದೇವರು ಬದಲಾಗಿಲ್ಲ, ನನ್ನ ದೇವರು ಬದಲಾಗಿಲ್ಲ. ಬದಲಾಗ್ತಿರುವಂತ ಈ ಜಗತ್ತಿನಲ್ಲಿ ಮನುಷ್ಯನು ನೆಮ್ಮದಿಯನ್ನ ಕಳ್ಕೊಂಡು ಭರವಸೆ ಇಲ್ಲದಂತ ಒಂದು ಜೀವನ ಮಾಡ್ತಾ, ಯಾರ ಮೇಲೇನು ನಂಬಿಕೆ ಇಲ್ಲ, ಯಾರಿಗೂ ಮೆಚ್ಚಿಸೋದಕ್ಕಾಗ್ತಿಲ್ಲ, ಎಲ್ಲಿ ಹೋದ್ರು ನನ್ನ ನಂಬಿಕೆ ನೀತಿವಂತಿಕೆ ಇಲ್ಲ, ಏನ್ ಮಾಡಿದ್ರು ನನಗೆ ಒಳ್ಳೆಯವರಂತ ಹೇಳೋದಿಲ್ಲ, ಏನ್ ಮಾಡಿದ್ರು ನನಗೆ ಕೆಟ್ಟದ್ದನ್ನೇ ನನಗೆ ಒಂದು ಪಟ್ಟ ಕಟ್ಟಿಬಿಡ್ತಾರೆ. ಹಲ್ಲೆಲೂಯಾ. ಈ ಮೈಂಡ್ ನಿನಗಿದ್ರೆ ಇವತ್ತೊಂದು ನಿನಗೆ ಸಂತೋಷದ ಸುದ್ದಿ ಏನ್ ಗೊತ್ತಾ? ಎಲ್ಲರೂ ಕೆಟ್ಟದಾಗಿ ಹೇಳಿದ್ರು ಒಳ್ಳೆಯ ದೇವರು ನಿನ್ನ ಪರಾಗಿದ್ದಾನೆ, ಒಳ್ಳೆಯ ದೇವರು ನಿನ್ನ ಜೊತೆ ಇದ್ದಾನೆ, ಒಳ್ಳೆಯವನು ನಿನ್ನೊಂದಿಗೆ ನಿಂತಿದ್ದಾನೆ, ಒಳ್ಳೆಯವನು ನಿನ್ನನ್ನು ಬಯಸ್ತಾ ಇದ್ದಾನೆ. ಹಾಗಾದ್ರೆ ಇವತ್ತು ನಿನ್ನ ಜೀವಿತ ದೇವರಿಗೆ ಒಪ್ಪಿಸಿಕೊಡ್ತೀಯ? ಬದಲಾಗ್ತಿರುವಂತ ಈ ಲೋಕ, ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ, ಅಯ್ಯೋ ತೃಪ್ತಿ ಇಲ್ಲ, ಏನ್ ಮಾಡಿದ್ರು ನಮಗೆ ಏನು ದೊರೆಯುತ್ತಾ ಇಲ್ಲ ಅಂತ ಹೇಳಿ ಒಂದು ಚಿಂತೆಯಲ್ಲಿ ಬದಲಾಗ್ತಾ ಹೋಗ್ತಿರುವಂತ ಲೋಕದಲ್ಲಿ ನನ್ನ ದೇವರು ಭರವಸೆ ಕೊಡ್ತಾ ಇದ್ದಾನೆ. ಮಗನೇ ನಾನಿದ್ದೇನೆ, ಮಗಳೇ ನಾನಿದ್ದೇನೆ, ಭಯಪಡಬೇಡ, ನಾನು ನಿನಗೆ ಸಹಾಯಕನು, ನಾನೇ ನಿನಗೆ ಧೈರ್ಯ ಪಡಿಸ್ತೇನೆ, ನಾನೇ ನಿನ್ನ ಇಷ್ಟಾರ್ಥ ನೆರವೇರಿಸ್ತೇನೆ. ನೀನ್ ಭಯ ಪಡಕ್ ಹೋಗ್ಬೇಡ, ಬರುವಂತ ವಾತಾವರಣ ನೋಡಿ ನಿನ್ನ ಹಿಂದೆ ಮುಂದೆ ಹೋಗ್ಬೇಡ, ನಾನು ನಿನ್ನ ಪಕ್ಷದಲ್ಲಿ ನಿಂತಿದ್ದೇನೆ. ಹೇಗೆ ಗೊತ್ತಾ? ನಿನ್ನ ಮುಂದೆ ನಿಂತವರನ್ನ, ನಿನ್ನ ಪಕ್ಕದಲ್ಲಿ ಇದ್ದವರನ್ನ ನೋಡು, ಅವರಿಗಿಂತ ಉನ್ನತವಾಗಿ ನಿಲ್ಲಿಸೋದಕ್ಕೆ ನಾನು ನಿನ್ನ ಪರ ನಿಂತಿದ್ದೀನಿ. ನಿನ್ನ ಜೊತೆಯಲ್ಲಿ ಇದ್ದವರಿಗಿಂತ ಉನ್ನತವಾಗಿರೋದಕ್ಕಾಗಿ ನಾನು ನಿನ್ನ ಪಕ್ಷದಲ್ಲಿ ನಿಂತಿದ್ದೀನಿ. ಹಲ್ಲೆಲೂಯಾ. ಒಂದು ಸಣ್ಣ ಗುಟ್ಟು ಹೇಳ್ತೇನೆ ನೋಡಿ. ನಿನ್ ಪಕ್ಕದಲ್ಲಿದ್ದವ್ರು ನೋಡ್ರಿ, ಪಕ್ಕದಲ್ಲಿದ್ದವ್ರು ನೋಡ್ರಿ, ಜಸ್ಟ್ ನೋಡ್ರಿ. ಹಲ್ಲೆಲೂಯಾ. ನೋಡಿದ್ರಾ? ಸರಿ, ಈಗ ನಿಮಗ್ ಗೊತ್ತಾ, ನಿಮ್ ಪಕ್ಕದಲ್ಲಿದ್ದವರು
ಆತ್ಮಿಕದಲ್ಲಿ, ದುಡ್ಡಿನಲ್ಲಿ ಅಥವಾ ಬಲದಲ್ಲಿ ಯಾವುದೋ ಒಂದು ವಿಷಯದಲ್ಲಿ ನಿಮಗಿಂತ ಶಕ್ತಿಶಾಲಿ ಅಂತ ಕಾಣ್ತಾ ಇದ್ದಾರಾ? ಕಾಣ್ತಾ ಇದ್ದಾರೇನ್ರಿ? ಹಲ್ಲೆಲೂಯಾ. ಸರಿ, ಈಗ ಹೇಳು, ನೀನ್ ಎಷ್ಟೇ ಬಲಶಾಲಿ ಇದ್ರು, ನೀನ್ ಎಷ್ಟೇ ಬುದ್ಧಿವಂತನಿದ್ರು, ನಿನಗೆಷ್ಟೇ ಹಣ ಇದ್ರು, ನಿನ್ನ ಕಡೆ ಎಷ್ಟು ಒಳ್ಳೆ ಒಳ್ಳೆ ಬಟ್ಟೆ ಇದ್ರು, ಅದಕ್ಕಿಂತ ಮಿಗಿಲವಾಗಿ ದೇವರು ನನ್ನನ್ನು ಇಟ್ಟು ಆಶೀರ್ವದಿಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೆಳೆಯವರಿಗೆ ನೀನ್ ಹೇಳ್ಬೇಕು, ನೀ ಬೆಳಿ, ನಿನಗಿಂತ ನಾನ್ ಬೆಳಿತೀನಿ, ನೀ ಬೆಳಿ, ನಿನಗಿಂತ ನಾನ್ ಬೆಳಿತೀನಿ. ಅದ್ರ ಇರ್ಬೇಕು ಮೈಂಡ್ ಅಲ್ಲಿ. ಅವನು ಬೆಳೆದ್ರೆ ನೀನ್ ಬೆಳಿತಿ, ಅವ್ನು ನೀನ್ ದಬ್ಬಿದ್ರೆ ನೀನು ಹೋಗ್ತಿ. ಅರ್ಥ ಆಗ್ತಾ ಇದೀಯಾ? ನಿನ್ನ ಪಕ್ಕದಲ್ಲಿದ್ದವ ನನ್ನ ಇವನಿಗೆ ಚೆನ್ನಾಗಿ ದೇವರು ಇಟ್ಟಿದ್ದಾನಂತಂದ್ರೆ ಇವತ್ತಿನಿಂದ ಇವನಿಗಿಂತ ಮೇಲೆ ನಾನು ಹೋಗ್ತೇನೆ. ಏನಾದ್ರೂ ಅಪ್ಪಿತಪ್ಪಿ ಈ ಗಾಡಿಗಳು ಓಡ್ತಾ ಇರ್ತಾರೆ ನೋಡ್ರಿ, ನಾನ್ ಓಲ್ಟಾಕ್ ಮಾಡ್ತಾರೆ ಗೊತ್ತಾ? ನಾನು ಸ್ಪೀಡ್, ನೀನು ಸ್ಪೀಡ್. ಒಂದ್ಸರಿ ಅವ್ನು ಹೋಗ್ತಾನೆ, ಒಂದ್ಸರಿ ಇವನು ಹೋಗ್ತಾನೆ. ನಾನ್ ಯಾಕೆ ಇರ್ಬೇಕು, ನಾನು ಹೋಗ್ತೇನೆ. ಅವ್ನು ಯಾಕೆ ಇರ್ಬೇಕು, ಅವನು ಹೋಗ್ತಾನೆ. ಹಿಂಗೆ ಆಸ್ತಿಕದಲ್ಲಿ ನೀನ್ ಹೋಗ್ತೀಯ, ನಾನು ಬರ್ತೀನಿ ಅಂತ ಹೋಗ್ಬೇಕು. ಹಿಡಿದ್ ಜಗ್ ಬಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೆಳಿಬೇಕು. ದೇವ್ರು ಮಾತು ಕೊಟ್ಟಿದ್ದಾನಲ್ಲ, ವಾಗ್ದಾನದಲ್ಲಿ ನಿಲ್ಲುವವನು ನನ್ನ ದೇವರು. ವಾಗ್ದಾನವನ್ನ ಹಿಡ್ಕೊಂಡು ನೀ ನಡಿ, ವಾಗ್ದಾನ ನೀನು ಬೆನ್ನ ಹತ್ತತ್ತೆ. ವಾಗ್ದಾನ ದೇವರು ಹೇಳ್ಬಿಟ್ಟಿದ್ದಾನಂತ ಹೇಳಿ ನೀನ್ ಆರಾಮ್ ಕೂತ್ಕೊಂಡು ಬಿಟ್ರೆ ವಾಗ್ದಾನ ಅಲ್ಲ, ವಾಗ್ದಾನದ ವಾಸನೆನೂ ಬರಲ್ಲ ನಿನಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಗ್ದಾನ ಹೇಳ್ಬೇಕು ಪಕ್ಕದಲ್ಲಿದ್ದವನಿಗೆ, ಇವನ್ ಏನು ಉಪಯೋಗ ಇಲ್ಲ, ಇವನ್ ಹಿಂಗೆ ಮಾತಾಡ್ತಾನ. ಅವ್ನ್ ಹಂಗೆ ಮಾತಾಡ್ತಾ ಮಾತಾಡ್ತಾ ಅವನಿಗಿಂತ ಜಾಸ್ತಿ ನೀನ್ ಮಾತಾಡ. ಅವನ್ ಹಂಗೆ ಅದಾನ, ಅವನ್ ಹಂಗೆ ಮಾಡ್ತಾನೆ, ಹೀಗೆ ಇರ್ತಾಳೆ, ಅವಳು ನೋಡಿದ್ರೆ ಹಂಗೆ, ಅವ್ರು ನೋಡಿದ್ರೆ ಹೆಂಗೆ. ನೀ ಹೇಳ್ಕೋತೆ ಅವ್ರಿಗಿಂತ ಕೆಳಮಟ್ಟಕ್ಕೆ ನೀನು ಹೋಗ್ತಿ. ಆದ್ರೆ ನೀನು ಅವರಿಗೆ ಒಳ್ಳೇದಾಗಿ ನೋಡು, ಸ್ವಲ್ಪ ಬದಲಾವಣೆ ನೋಡು, ಅವನಿಗಿಂತ ಉತ್ತಮವಾಗಿ ನೀನ್ ಬೆಳೆಯೋದಕ್ಕೆ ಪ್ರಾರಂಭ. ಹಲ್ಲೆಲೂಯಾ. ನಾನು ದೇವರು ಹೇಳಿದ್ರಲ್ಲ, ನಿನ್ನ ಜೊತೆಯಲ್ಲಿದ್ದವರಿಗಿಂತ ಉನ್ನತವಾಗಿ ನಿನ್ನನ್ನು ಇಟ್ಟು ದೇವರು ನಿನ್ನನ್ನು ಅಭಿಷೇಕಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ದೇವರು ನಂಬಿಗಸ್ತಾನೆ, ಬದಲಾಗಿಲ್ಲ. ಪಕ್ಕದಲ್ಲಿದ್ದವರಿಗೆ ಹೇಳ್ರೆ, ನನ್ನ ದೇವರು ಬದಲಾಗಿಲ್ಲ, ನನ್ನ ದೇವರು ಬದಲಾಗಿಲ್ಲ. ನೀನ್ ಬದಲಾಗಿರ್ಬಹುದು, ನಾನ್ ಬದಲಾಗಿರ್ಬಹುದು, ನನ್ನ ದೇವರು ಬದಲಾಗಿಲ್ಲ. ಹಾಗಾದ್ರೆ ನಿಮಗೂ ಬದಲಾಗೋದಕ್ಕೆ ಮನಸ್ಸಿದೆಯಾ? ದೇವರಂತೆ ಬದಲಾಗೋದಕ್ಕೆ ಮನಸ್ಸಿದೆಯಾ? ದೇವರ ಚಿತ್ತದಂತೆ ಬದಲಾಗೋದಕ್ಕೆ ಮನಸ್ಸಿದೆಯಾ? ಹಾಗಾದ್ರೆ ಎದ್ದು ನಿಂತ್ಕೊಳ್ಳೋಣ.